ಓಕೆ, ಕನ್ನಡ ಅಷ್ಟು ಚೆನ್ನಾಗಿ ಬರಲ್ಲ, ಬಟ್ ಡೆಫಿನೆಟ್ಲಿ ಕನ್ನಡದಲ್ಲೇ ಮಾತಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಟುಡೇ ವಿ ವಿಲ್ ಟೇಕ್ ಅಪ್ ಒಂದು ಸ್ಮಾಲ್ ಟಾಪಿಕ್ ದಟ್ ಈಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಈ ಟಾಪಿಕ್ ಯಾಕೆ ತಗೋಬೇಕು ಅಂತ ಅನ್ಸದ್ಬೋದು. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮುಂಚೆ ಹೆಂಗಿತ್ತು ಫಿಸಿಕ್ಸ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆದ್ಮೇಲೆ ಹೆಂಗಿತ್ತು ಫಿಸಿಕ್ಸ್ ಅನ್ನೋ ಸಿಚುವೇಶನ್ ಬರ್ಬೋದು. ನೀವು ಕ್ಲಾಸಲ್ಲಿ ನೋಡಿರ್ಬೋದು, ಫಸ್ಟ್ ನಾವು ಲೈಟ್ ನ ಒಂದು ಪಾರ್ಟಿಕಲ್ ಓಕೆ ನೇಚರ್ ಅಂತ ತಗೊಂಡು ಸಾಲ್ವ್ ಮಾಡಿದ್ವಿ. ಅದಾದ್ಮೇಲೆ ವೇವ್ ನೇಚರ್ ಅಂತಾನು ಬಂದಿದೆ. ಅದಾದ್ಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬಂದ್ಮೇಲೆ ದೆನ್ ಇಟ್ ಈಸ್ ಪಾರ್ಟಿಕಲ್ ನೇಚರ್ ಅಂತಾನು ಬರುತ್ತೆ. ಅಂದ್ರೆ ಒಂದು ಬ್ರೇಕ್ ಥ್ರೂ ಇನ್ ಸೈನ್ಸ್ ಹ್ಯಾಸ್ ಡೆವಲಪ್ಡ್ ಬಿಕಾಸ್ ಆಫ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ಬೇಸ್ಡ್ ಆನ್ ದಟ್ ಓನ್ಲಿ ವಿ ಹ್ಯಾವ್ ಕ್ರಿಯೇಟೆಡ್ ದ ಡ್ಯೂಯಲ್ ನೇಚರ್ ಆಫ್ ಲೈಟ್. ಅಂದ್ರೆ ಲೈಟ್ಗೂ ಪಾರ್ಟಿಕಲ್ ನೇಚರ್ ಮತ್ತೆ ವೇವ್ ನೇಚರ್ ಎರಡೂ ಚಾನ್ಸ್ ಇದೆ, ಬರೀ ಒಂದೇ ಅಲ್ಲ ಅನ್ನೋದು ಆ ಬ್ರೇಕ್ ಥ್ರೂ ಅನ್ನೋ ರಿಸಲ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಬಂದಿದೆ. ಓಕೆ, ಸೊ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಏನು, ಓಕೆ, ಸೊ ನಮ್ಗೆ ಹೆಂಗ್ ಯೂಸ್ ಆಗತ್ತೆ ಓಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಮೇಜರ್ ಡಿಸ್ಕವರೀಸ್ ಇನ್ ರೀಸೆಂಟ್ ಡೇಸ್ ನಿನ್ ನೋಡಬಹುದು, ನೊಬೆಲ್ ಪ್ರೈಸಸ್ ಅದಕ್ಕೆ ಬಂದಿದೆ ಇದಕ್ಕೆ ಬಂದಿದೆ ಏನಂದ್ರೆ that has created very high level ಒಂದು ಮ್ಯಾಗ್ನೆಟಿಕ್ ಮೆಮರಿ ಅಂತ ಇರ್ಬೋದು, ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಅಂತ ಇರ್ಬೋದು, ಏನೇನೋ. ಬಟ್ ನಮ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಲ್ಲಿ ನೋಡಿದ್ರೆ ನಾರ್ಮಲಿ ಎವ್ರಿ ಡೇ ನಮ್ಗೆ ಗೊತ್ತೇ ಆಗಲ್ಲ, ನಾವು ಅದು ಯೂಸ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್, ಮೆಟ್ರೋ ಸ್ಟೇಷನ್ಗೆ ಹೋಗ್ತೀವಿ, ಪೀಕ್ ಅವರ್ ಎಲ್ಲ ನಾರ್ಮಲ್ ಟೈಮಲ್ಲಿ ಹೋಗ್ತಾ ಇದ್ವಿ ಅಂತ ಅನ್ಕೊಳ್ಳಿ, ಎಸ್ಕಲೇಟರ್ ಆಫ್ ಆಗಿರುತ್ತೆ. ಬಟ್ ನಾವು ಹೋಗಕ್ ಮುಂಚೆ ಟಕ್ಕಂತ ಎಸ್ಕಲೇಟರ್ ಶುರು ಆಗತ್ತೆ. ಅಲ್ಲಿ ಒಂದ್ ಸೆನ್ಸಾರ್ ಇಟ್ಟಿರ್ತಾರೆ, ದಟ್ ಈಸ್ ಬೇಸ್ಡ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ನಾವು ಶಾಪ್ಗೆ ಹೋಗ್ತೀವಿ, ಓಕೆ, ಎಷ್ಟು ಜನ ಒಳಗಡೆ ಇದ್ದಾರೆ ಎಷ್ಟು ಜನ ಆಚೆ ಇದ್ದಾರೆ ಅಂತ ಕೌಂಟಿಂಗ್ ಮಿಷನ್ ದಟ್ ವರ್ಕ್ಸ್ ಬೇಸ್ಡ್ ಆನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ನಾವು ನೋಟ್ಸ್ ಎಲ್ಲ ಕೊಡ್ತೀವಿ, ಅದೆಲ್ಲ ಓಕೆ ಕೌಂಟಿಂಗ್ ಮಿಷನ್ ಅಲ್ಲಿ ನೋಟ್ಸ್ ಎಲ್ಲ ಕೌಂಟ್ ಆಗುತ್ತೆ, ಬ್ಯಾಂಕ್ ಅಲ್ಲಿ ಇರ್ಬೋದು, ATM ಅಲ್ಲಿ ಇರ್ಬೋದು, ದಟ್ ಅಂಡ್ ಆಲ್ ಈಸ್ ಬೇಸ್ಡ್ ಆನ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅಂಡ್ ಬರ್ಗ್ಲರ್ ಅಲಾರಂ, ಓಕೆ, ಸೊ ಫೈರ್ ಅಲಾರಂ, ಟ್ರಾಫಿಕ್ ಸ್ಟೇಷನ್ಸ್ ಅಲ್ಲಿ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹ್ಯಾಸ್ ಡೆವಲಪ್ಡ್ ಎನಾರ್ಮಸ್ ಅಮೌಂಟ್ ಆಫ್ ಅಪ್ಲಿಕೇಶನ್ಸ್ ಈವನ್ ಇನ್ ದ ಡೇ ಟು ಡೇ ಲೈಫ್. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸರಿ, ಈಗ ಫಸ್ಟ್ ಫೋಟೋ ಎಲೆಕ್ಟ್ರಿಕ್ ಹೋಗಕ್ಕೆ ಮುಂಚೆ ಐ ವಿಲ್ ಟೇಕ್ ಅಪ್ ಅ ಸ್ಮಾಲ್ ಸ್ಟೋರಿ ಹಿಯರ್. ನಾರ್ಮಲಿ ಎಷ್ಟು ಮಕ್ಕಳಿಗೆ ಈ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಅಂದ್ರೆ ಏನು, ಕೋರ್ ಎಲೆಕ್ಟ್ರಾನ್ ಅಂದ್ರೆ ಏನು, ಫ್ರೀ ಎಲೆಕ್ಟ್ರಾನ್ ಅಂದ್ರೆ ಏನು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ನಾನು ಒಂದು ಚಿಕ್ಕ ಎಕ್ಸಾಂಪಲ್, ಒಂದು ಚಿಕ್ಕ ಓಕೆ 2 minutes ಒಂದು ಸ್ಟೋರಿ ತರ ಹೇಳ್ತೀನಿ ನಿಮ್ಗೆ. ಅದು ಯಾವಾಗ್ಲೂ ಕನ್ಫ್ಯೂಷನ್ ಹಾಕೋಬಾರ್ದು, ಈಸಿಯಾಗಿ ಬಂದ್ಬಿಡುತ್ತೆ. ಎಕ್ಸಾಂಪಲ್, ನಾನು ಒಂದು 3 ಫ್ಯಾಮಿಲಿ ತಗೊಳ್ತಾ ಇದ್ದೀನಿ. ಓಕೆ, ಸೊ ಇಮ್ಯಾಜಿನ್ ಅವರು ಅಣ್ಣ ತಂಬ ಒಬ್ರು 3 ಜನ ಇದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಏನಪ್ಪಾ ಅಲ್ಲಿ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಯಾರು ಜನ ಇದ್ದಾರೆ ಅಂದ್ರೆ ಪೇರೆಂಟ್ಸು, ವೈಫ್ ಅಂಡ್ ಹಸ್ಬೆಂಡ್, ಓಕೆ, 1 ಯಂಗರ್ ಸನ್ ಅಂಡ್ 1 ಎಲ್ಡರ್ ಸನ್, ಈ ತರ ಇದ್ದಾರೆ. ಇವ್ರು ಫಸ್ಟ್ ದೀಸ್ ಪೀಪಲ್ ಆರ್ ಆಕ್ಚುಲಿ ರಿಸೈಡಿಂಗ್ ಇನ್ ಮುಂಬೈ. ನೆಕ್ಸ್ಟ್ ಇದೇ ತರ ಇನ್ನೊಂದು ಫ್ಯಾಮಿಲಿ, ಓಕೆ, ಸೊ ದಿಸ್ ಇಸ್ ಪೇರೆಂಟ್ 2, ಇಲ್ಲಿ ಓಕೆ ಯಂಗರ್ ಸನ್ 2, ಎಲ್ಡರ್ ಸನ್ 2. ಓಕೆ, ದೀಸ್ ಪೀಪಲ್ ಆರ್ ಇನ್ ಬಾಂಬೆ, ಏನೋ ಕೆಲಸ ಮಾಡ್ಕೊಂಡ್ರು ಅವರು. ಸೊ ಹೈದರಾಬಾದ್ ಅಲ್ಲಿ ಇದಾರ ಅಂತ ಅನ್ಕೊಳ್ಳಿ. ಇನ್ನೊಬ್ರು ಇದೇ ತರ ಫ್ಯಾಮಿಲಿ, ಪೇರೆಂಟ್ 3, ಯಂಗರ್ ಸನ್ ಓಕೆ 3 ಅಂಡ್ ಎಲ್ಡರ್ ಸನ್ 3. ಅಂದ್ರೆ 1 ಯಂಗರ್ ಸನ್ 1 ಎಲ್ಡರ್ ಸನ್, ಒಬ್ರು ಚಿಕ್ಕ ಮಗ ಇನ್ನೊಂದು ದೊಡ್ಡ ಮಗ ತರ ನಾನು 1 2 3 ಅಂತ ಐಡೆಂಟಿಫೈ ಮಾಡಕ್ ಹಾಕಿದ್ದೀನಿ. ದೀಸ್ ಪೀಪಲ್ ಆರ್ ಇನ್ ಲೆಟ್ಸ್ ಸೇ ಇನ್ ಕಲ್ಕಟ್ಟ. ಓಕೆ, ನಾವು ಅವರೆಲ್ಲ 3 ಜನ ಅವ್ರ ಅಪ್ಪ ಮನೆಯಲ್ಲಿ ಏನೋ ಫಂಕ್ಷನ್ ಆಗ್ತಾ ಇದೆ, ಇಲ್ಲ ಯಾರೋ ರಿಲೇಟಿವ್ಸ್ ಮೇಲೆ ಬ್ಯಾಂಗ್ಳೂರಲ್ಲಿ ಬಂದಿದ್ರಪ್ಪ. ಸೊ ಒಂದು ಫಂಕ್ಷನ್ ಹಾಲಲ್ಲಿ ಕೂತ್ಕೊಂಡಿದ್ರು. ಆವಾಗ ಏನಾಗತ್ತೆ, ಇವ್ರ ದೊಡ್ಡವ್ರಿಗೆ ಏನೋ ಸ್ವಲ್ಪ ಇಶ್ಯೂಸ್, ಓಕೆ, ಅಷ್ಟು ಸ್ವಲ್ಪ ರಿಸರ್ವ್ನೆಸ್, ಅವ್ರು ಮಾತಾಡಲ್ಲ ಇವ್ರು ಮಾತಾಡಲ್ಲ ಅಂತ. ಓಕೆ, ಇವ್ರ ಪಾಟ್ಗೆ ಇವ್ರು ಇರ್ತಾರೆ. ಓಕೆ, ಇವ್ರ ಪಾಟ್ಗೆ ಇವ್ರು ಇರ್ತಾರೆ, ಇವ್ರ ಪಾಟ್ಗೆ ಇವ್ರು ಇರ್ತಾರೆ, ಯಾರ ಜೊತೆ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ಓಕೆ ಫ್ಯಾಮಿಲಿ 1 ಅವ್ರ ಜೊತೆ ಅವ್ರ ದೊಡ್ಡ ಮಗ, ಇಲ್ಲಿ ಫ್ಯಾಮಿಲಿ 2 ಅವ್ರ ಜೊತೆ ದೊಡ್ಡ ಮಗ, ಇಲ್ಲಿ ಪೇರೆಂಟ್ಸು ಅವ್ರ ಜೊತೆ ಅವ್ರ ದೊಡ್ಡ ಮಗ ಇದ್ದಾನೆ. ಬಟ್ ಈ ಚಿಕ್ಕ ಮಕ್ಳು ಇರ್ತಾರಲ್ವಾ, ಅವ್ರಿಗೇನು ನಂಗೆ ಸಂಬಂಧನೇ ಇಲ್ಲ, ಏನೋ ಆಚೆ ಬಂದಿದೀವಿ ಅಂತ ಆರಾಮಾಗಿ ಓಡಾಡ್ತಾರೆ. ಅದು ಹೆಂಗಿರತ್ತೆ ಅಂದ್ರೆ, ನೀವು ಎಲ್ಲ ನೋಡಿದ ತಕ್ಷಣ ಈ ಹುಡುಗ ಆ ಫ್ಯಾಮಿಲಿಯಲ್ಲೇ ಹೋಗ್ತಾನೆ, ಈ ಹುಡುಗ ಈ ಫ್ಯಾಮಿಲಿಯಲ್ಲಿ ಬರ್ತಾನೆ, ಅಂದ್ರೆ ವೇರ್ ಎವರ್ ದೇ ವಾಂಟ್ ದೇ ವಿಲ್ ಬಿ ಕೀಪ್ ರೋಮಿಂಗ್. Y1 Y2 Y3 ಅಂತ ಸಪರೇಟ್ ಮಾಡಕ್ಕೆ ಆಗಲ್ಲ. ಬಿಕಾಸ್ ಐ ಕ್ಯಾನ್ ಸೇ ವೈ ಅಂಡ್ ವೈ. ಯಂಗರ್ ಕಿಡ್ಸ್ ಫಸ್ಟ್ ಫ್ಯಾಮಿಲಿ ಜೊತೆನೂ ಇರ್ಬೋದು, ಸೆಕೆಂಡ್ ಫ್ಯಾಮಿಲಿ ಜೊತೆನೂ ಇರ್ಬೋದು, ಥರ್ಡ್ ಫ್ಯಾಮಿಲಿ ಜೊತೆ, ಯಾಕೆ ಅವ್ರಿಗೆ ಭೇದ ಭಾವ ಏನು ಗೊತ್ತಾಗಲ್ಲ.
ಓಕೆ, ಆರಾಮಾಗಿ ದೇ ವಿಲ್ ಬಿ ಕೀಪ್ ಆನ್ ಎಂಜಾಯಿಂಗ್ ದ ಪಾರ್ಟಿ. ಓಕೆ, ಹಿಂಗ್ ಹೋಗ್ತಾರೆ, ಹಂಗ್ ಹೋಗ್ತಾರೆ, ಇಲ್ಲಿ ಅವ್ನ್ ಬಿಡ್ತಾನೆ, ಇವನ್ ಬಿಡ್ತಾನೆ, ಸೊ ಹ್ಯಾಪಿಲಿ ದೇ ವಿಲ್ ಬಿ ಕೀಪ್ ಆನ್ ರನ್ನಿಂಗ್. ಈಗ ಸಡನ್ ಆಗಿ ಯಾರೋ ಒಬ್ರು ಸ್ಟ್ರೇಂಜರ್ ಆ ಪಾರ್ಟಿ ಹಾಲ್ ಒಳಗಡೆ ಬಂದ್ರು. ಬಂದಿದ ತಕ್ಷಣ ಆ ಹುಡುಗನ ಕರೆದ್ರ ಅಂತ ಅನ್ಕೊಳ್ಳಿ. ಓಕೆ, ಸೊ ಯಾರೋ ಒಂದ್ ಹೆಸರು, ಓಕೆ, ಸೊ ಚಿಕ್ಕಿ ಅಂತ ಅನ್ಕೊಳ್ಳಿ, ಚಿಕ್ಕಿ ಇಲ್ಲಿ ಬಾಮ್ಮ ಅಂತ ಕರೆದ್ರೆ, ದೆನ್ ಇಮ್ಮಿಡಿಯೇಟ್ಲಿ ದಿಸ್ ವೈ ಒನ್ ಆರ್ ವೈ ಟು ಇಮ್ಮಿಡಿಯೇಟ್ಲಿ ದೇ ವಿಲ್ ರನ್ ಟು ದೇರ್ ಪೇರೆಂಟ್ಸ್. ನಾನ್ ಬರಲ್ಲ ಅಪ್ಪ ಅಮ್ಮ ಅಂತ ಹೋಗ್ತಾ ಇರ್ತಾರೆ. ಬಟ್ ಈ ಸ್ಟ್ರೇಂಜರು ಬರ್ಲೇಬೇಕು ಅನ್ನಂತ ಇಟ್ಕೊಂಡ್ರೆ ಏನ್ ಮಾಡ್ಬೋದು? ಅವ್ರು ಮೋಸ್ಟ್ಲಿ ಒಂದ್ ಚಾಕ್ಲೇಟ್ ಕೊಟ್ಬಿಡೋದ, ಇಲ್ಲ ಒಂದ್ ಮೊಬೈಲ್ ಫೋನ್ ಕೊಡ್ಬೋದಾ? ಕೊಟ್ಟಿದ ತಕ್ಷಣ ಅವ್ರ ಏನಾಗ್ತಾರೆ, ಓ ಯಾರೋ ಒಬ್ರು ಅಂಕಲು ಚೆನ್ನಾಗಿದ್ದಾರೆ, ಸೊ ಫ್ರೆಂಡ್ಶಿಪ್ ಮಾಡ್ಬೋದು ಅಂತ ದಿಸ್ ದಟ್ ಯಂಗರ್ ಕಿಡ್ಸ್ ದೇ ಕ್ಯಾನ್ ಟೇಕ್ ಔಟ್ ಆಫ್ ದ ಪಾರ್ಟಿ ಹಾಲ್ ಅಂಡ್ ದೆನ್ ದೇ ಕ್ಯಾನ್ ಟೇಕ್ ದಮ್ ಔಟ್. ಇದು ಕತೆ. ನೌ ಲೆಟ್ ಮಿ ಸಿ, this parent is nothing but actually like a nucleus. This elder kids are nothing but like a core electrons. The younger kids are nothing but like a valence electron. And this complete family is nothing but an atom. So one atom ಒಳಗಡೆ ಏನಿರುತ್ತೆ ನನ್ನ ಹತ್ರ? ಒಂದು ನ್ಯೂಕ್ಲಿಯಸ್ ಸರೌಂಡೆಡ್ ಬೈ ದ ಕೋರ್ ಎಲೆಕ್ಟ್ರಾನ್ಸ್ ಅಂಡ್ ಸರೌಂಡೆಡ್ ಬೈ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, ಈ ತರ ಇರ್ಬೋದು. ಇವ್ರಿಗೂ ಮಧ್ಯದಲ್ಲಿ ವ್ಯತ್ಯಾಸ ಏನು ಅಂದ್ರೆ ಕಮ್ಯುನಿಕೇಶನ್ ಏರಿರಲ್ಲ. ವೈ? ಬಿಕಾಸ್ ದೇ ಆರ್ ವೆರಿ ಮಚ್ ಫಾರ್ ಅವೇ. ದಿಸ್ ಆಟಮ್ ದೇ ಆರ್ ನಾಟ್ ಅಟ್ ಆಲ್ ಇಂಟರಾಕ್ಟಿಂಗ್. ನೌ you can clearly say which electron belongs to which atom here. This valence electron belongs to this atom, this core electron belongs to this atom. Like that you can identify y1 y2 y3 e1 e2 e3 ಆ ತರ ಐಡೆಂಟಿಫೈ ಮಾಡಿ 100% ಪಾಸಿಬಿಲಿಟಿ. ಈಗ ನಾನು ಏನ್ ಮಾಡಿದೀನಿ, all of them I joined in a party hall that is nothing but what exactly? Solid. When I make them in the form of a solid, now what will happen? They will develop the interaction between this atom has some force on this atom, van der Waals force ಅಲ್ಲಿ some force will be developed. Because of that interaction will occur. Then what will happen? The outermost electrons, some of the valence electrons will be free enough to move anywhere within this metal. You cannot identify which electron belongs to which metal because they got energy because of what exactly? Interaction. Like a younger kids, they can move anywhere within the party hall. That means valence electron can move anywhere within this particular metal. Then that valence electron has become the free electron. So whether all valence electrons will become a free electron? No, only few which acquire the energy. So that means they are free not to come outside. They are free only to move anywhere within this particular solid. That is the best example where you can relate. Now, let us say the moment there is a metal here, I wanted to take that electron out. Because it's free electron, the moment I will try to take, then what will happen? Their metal will develop a positive charge, electron will have a negative charge, electron will be pulled towards the metal. That is what I said. I am like a stranger, I want to take that electron out, but as this younger kids will go and run towards the parents, this electron will go and run towards the metal. ಈಗ ಏನ್ ಮಾಡಬೇಕು? Now I have to supply some extra energy to overcome that Coulombic attraction. That extra energy is nothing but what will happen? Your work function. This concept. So what is that work function? Is nothing but minimum amount of energy what I am supposed to be given to remove that electron out from a given metallic surface is said to be the work function. So that is an idea of your free electron concept. So this can be important for your board exam questions ಅಲ್ಲಿ ಏನು ಈ work function ಅಂತ ಕೇಳಿದ್ರೆ we should be in a position to do that. So minimum amount of energy required to remove free electron from a given surface. From a given surface. Okay, this is energy. Well and good. How you are going to supply this energy? There are the various methods.
Sir, is that visible properly what I'm writing on the board? Yes, visible, sir. Okay, sir. Thank you. Okay. Now, how I can able to supply the energy? You can supply energy in the form of temperature. Then that emission I will call as what exactly? Thermionic emission. I can supply energy in the form of electric field. Then that is called as what exactly? Field emission. I can supply energy in the form of light. Then that is called as what exactly? Photo emission. I can supply energy in the form of a few more electrons. How? Because this is a metal. This metal, I wanted to take that electron out. This electron is free enough to move within this metal, but it is not free enough to come outside. Yake? Because it is bounded. That is ಆ ಎನರ್ಜಿ ಏನಪ್ಪಾ ಅಂದ್ರೆ ವರ್ಕ್ ಫಂಕ್ಷನ್. ಅದಕ್ಕೂ ಆ ವರ್ಕ್ ಫಂಕ್ಷನ್ ಈಕ್ವಲ್ ಆಗಿರೋ ಎನರ್ಜಿ ಕೊಟ್ರೆ ಆಚೆ ತಗೊಂಡ್ ಬರ್ಬೋದು. ಆ ಎನರ್ಜಿನ ಹೆಂಗ್ ಕೊಡ್ಬೋದು ಅಂದ್ರೆ ಇದು ಏನಪ್ಪಾ ಸಿಂಪಲ್ ಲಾಜಿಕ್ ಅಂದ್ರೆ ಶಾಪಿಂಗ್ ಮಾಡಿದ್ವಿ ದುಡ್ಡು ಕಟ್ಟಬೇಕು. ಹೆಂಗ್ ಪೇ ಮಾಡ್ತೀವಿ? ಡಿಫ್ರೆಂಟ್ ಮೋಡ್ಸ್. ಒಬ್ರು ಕ್ಯಾಶ್ ಮಾಡ್ಬೋದು, ಓಕೆ, ಇನ್ನೊಬ್ರು ಚೆಕ್ ಮಾಡ್ಬೋದು, ಇನ್ನೊಬ್ರು ಯು ಪಿ ಐ ಮಾಡ್ಬೋದು, ಇನ್ನೊಬ್ರು ಓಕೆ ಓಕೆ ವಾಟ್ ಇಸ್ ದಟ್ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ಬೋದು, ಡೆಬಿಟ್ ಕಾರ್ಡ್ಸ್ ಯೂಸ್ ಮಾಡ್ಬೋದು. ವಾಟ್ ಇಸ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ಪೇಮೆಂಟ್? ನಂಗೆ ಫೈನಲಿ ಏನಂತ ಆಗ್ಬೇಕು? ಎನರ್ಜಿ ಕೊಡ್ಬೇಕು. ಹೆಂಗ್ ಕೊಡ್ಬೇಕು ಎನರ್ಜಿ ಅನ್ನೋದೇ ಈ ಕಾನ್ಸೆಪ್ಟ್. ಸರ್ ಆ ಎನರ್ಜಿನ ನಾನು ಟೆಂಪರೇಚರ್ ತರ ಕೊಡ್ತೀನಿ ಅಂದ್ರೆ ಐ ವಿಲ್ ಹೀಟ್ ದಿಸ್ ಮೆಟಲ್. ಆವಾಗ whatever the electrons will come out, then that process is known as thermionic emission. ಇಲ್ಲ ಸರ್ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಕೊಡ್ತೀನಿ, then that is nothing but field emission. ಇಲ್ಲ ಸರ್ ನಾನು ಲೈಟ್ ಹಾಕ್ತೀನಿ ಅದ್ರ ಮೇಲೆ, ಲೈಟ್ ಆಗಿದ ತಕ್ಷಣ ಲೈಟ್ ವಿಲ್ ಹ್ಯಾವ್ ಎ ಎನರ್ಜಿ, ಆವಾಗ ಎಲೆಕ್ಟ್ರಾನ್ಸ್ ಆಚೆ ಬರುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಫ್ರೀ ಎಲೆಕ್ಟ್ರಾನ್ಸ್, then that method is nothing but secondary emission. ಇನ್ನೊಂದಿದೆಪ್ಪ, ಓಕೆ, ಇದು ಫೋಟೋ ಎಮಿಷನ್ ಆಯ್ತಲ್ವಾ. ನೆಕ್ಸ್ಟ್ ಸೆಕೆಂಡರಿ ಎಮಿಷನ್. ಇಲ್ಲಿ ಏನಾಗತ್ತೆ ಸೆಕೆಂಡರಿ ಎಮಿಷನ್ ಅಲ್ಲಿ ಅಂದ್ರೆ, ಫಸ್ಟ್ ನಾನು ಆ ವರ್ಡ್ ಅರ್ಥ ಮಾಡ್ಕೋಬೇಕು. ಫಿಸಿಕ್ಸ್ ಅಲ್ಲಿ ಮೋಸ್ಟ್ ಆಫ್ ದಟ್ ಟರ್ಮ್ಸ್ ಇಫ್ ಐ ಅಂಡರ್ಸ್ಟ್ಯಾಂಡ್ ಕೇರ್ಫುಲಿ ದೆನ್ ಐ ಕ್ಯಾನ್ ಡೂ ಇಟ್. ಸರ್ ಸೆಕೆಂಡರಿ ಬಂತು ಅಂದ್ರೆ ಪ್ರೈಮರಿ ಅಂತ ಇರ್ಬೇಕಲ್ವಾ? ಇರ್ಲೇ ಇರತ್ತೆ. ಸೊ ಪ್ರೈಮರಿಗೂ ಸೆಕೆಂಡರಿಗೂ ವ್ಯತ್ಯಾಸ ಏನು? ಪ್ರೈಮರಿ, ಓಕೆ, ಪ್ರೈಮರಿ ಎಜುಕೇಶನ್, ಸೆಕೆಂಡರಿ ಎಜುಕೇಶನ್ ಅಂತ ನೀವು ಓದಿದ್ರಲ್ವಾ? ಅಂದ್ರೆ ಫಸ್ಟ್ ಯಾವ ಎಜುಕೇಶನ್ ನೀವು ಸ್ಟಾರ್ಟ್ ಮಾಡ್ತಿರೋ ಎಲಿಮೆಂಟರಿ ಪ್ರೈಮರಿ ಅಂತ ಕರೀತೀವಿ. ನೆಕ್ಸ್ಟ್ ಸೆಕೆಂಡರಿ ಅಂದ್ರೆ ನೀವು ಪ್ರೈಮರಿ ಎಜುಕೇಶನ್ ಇಲ್ಲ ಅಂದ್ರೆ ಸೆಕೆಂಡರಿ ಸ್ಕೂಲ್ ಬರೆಯಕ್ ಚಾನ್ಸೇ ಇಲ್ಲ. ಅಂದ್ರೆ ವಿಚ್ ಇಸ್ ಅ ಫಂಡಮೆಂಟಲ್ ಥಿಂಗ್ is said to be primary and which depends is said to be the secondary. So ಈಗ ನಾನು ಹೇಳ್ತೀನಿ ನೋಡಿ, this electron is tightly bound, okay, to this particular metal. ನಾನು ಈ ಎಲೆಕ್ಟ್ರಾನ್ ಇಂದ ಈ ಎಲೆಕ್ಟ್ರಾನ್ ಆಚೆ ತಗೊಂಡ್ ಬರ್ಬೇಕು. ಆವಾಗ ಏನ್ ಮಾಡ್ತೀನಿ? I will shine the light, then that is nothing but photo emission. Or I will incident one electron which is nothing but very high energetic electron. This high energetic electron will have what exactly? Huge amount of energy. ಈ ಎನರ್ಜಿ ಎಲ್ಲ ಈ ಮೆಟಲ್ ಕೊಟ್ಬಿಡುತ್ತಾ? ಆವಾಗ electrons will be coming out. Those electrons are nothing but what exactly? Your secondary emission. ಸರ್ ಯಾಕೆ ಸೆಕೆಂಡರಿ ಅಂತ ಕರೀತಾ ಇದ್ದೀರಾ? ಕನ್ಫ್ಯೂಷನ್ ಆಗ್ಬಾರ್ದು. ನೀವು ಇನ್ಸಿಡೆಂಟ್ ಮಾಡೋ ಎಲೆಕ್ಟ್ರಾನ್ಸ್ ಪ್ರೈಮರಿ, ಆಚೆ ಬರೋ ಎಲೆಕ್ಟ್ರಾನ್ಸ್ ಸೆಕೆಂಡರಿ. ಮತ್ತೆ ಇದಕ್ಕೆ ಯಾಕೆ ಸೆಕೆಂಡರಿ ಅಂತ ಕರೀತಾ ಇದ್ರು? ಇದನ್ನೇ ಸೆಕೆಂಡರಿ ಅಂತ ಕರೀಬಹುದಲ್ವಾ? ಇಲ್ಲ, ಈ ಹೈ ಎನರ್ಜೆಟಿಕ್ ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನ್ ಬೀಮ್ ಇಲ್ಲ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಆಚೆ ಬರೋ ಕ್ವಶನ್ ಇಲ್ಲ, ಇದಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಯಾವ ಎಲೆಕ್ಟ್ರಾನ್ಸ್ ಇನ್ಸಿಡೆಂಟ್ ಆಗ್ತಾ ಇದೆಯೋ ಅದಕ್ಕೂ ಪ್ರೈಮರಿ ಎಲೆಕ್ಟ್ರಾನ್ಸ್ ಅಂತ ಕರಿತೀನಿ, ಆಚೆ ಬರೋ ಎಲೆಕ್ಟ್ರಾನ್ಸ್ ಸೆಕೆಂಡರಿ ಅಂತ ಕರಿತೀನಿ. ದಿಸ್ ಇಸ್ ನೋನ್ ಆಸ್ ಯುವರ್ ಸೆಕೆಂಡರಿ ಎಮಿಷನ್. ಓಕೆ, ಸರಿ, ನಾನು ಈ ಫೋಟೋ ಎಮಿಷನ್ ಅಲ್ಲಿ ಇದೀನಿ. ನೌ ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಫೋಟೋ ಎಮಿಷನ್. ಸರಿ, ಏನಪ್ಪಾ ಫೋಟೋ ಎಮಿಷನ್ ಅಂದ್ರೆ? ನೀವು ಲೈಟ್ ಕೊಡ್ತಾ ಇದ್ರ, ನಾನು ಎಲೆಕ್ಟ್ರಾನ್ಸ್ ಕೊಡ್ತೀನಿ. ಸೊ ದಿಸ್ ಎಫೆಕ್ಟ್ ಈಸ್ ನೋನ್ ಆಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸರಿ, ಯಾರು ಕಂಡಿಡಿದ್ರು ಫಸ್ಟ್ ಟೈಮ್? ಹೂ ಹ್ಯಾಸ್ ಡಿಸ್ಕವರ್ಡ್ ದಿಸ್ ಪರ್ಟಿಕ್ಯುಲರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಹರ್ಡ್ಸ್ ಇಸ್ ಅ ಸೈಂಟಿಸ್ಟ್ ನೇಮ್. ಹರ್ಡ್ಸ್ ಅಂದ್ರೆ ನೀವು ಫಸ್ಟ್ ಇಯರ್ ಅಲ್ಲಿ ನೋಡಿರ್ಬೋದಲ್ವಾ? ಟೈಮ್ ಪೀರಿಯಡ್, okay, is measured in seconds. Frequency will be measured in 1 by time. That is called as second inverse hertz anta. To honor the scientist name, we have used that unit hertz anta. ಇವ್ರು ಏನ್ ಮಾಡಿದ್ರು ಅಂದ್ರೆ
1887 ಅಲ್ಲಿ he performed one experiment. ಸರಿ, ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂದ್ರೆ, ಮುಂಚೆ ಸ್ಟೋರಿ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅಂತ ಒಬ್ರಿದ್ದಾರೆ. ಓಕೆ, ಇದು ಒಂದೇ ಹೆಸರೇ, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಅನ್ನೋರು. ಇವ್ರು ಒಂದು ಪ್ರಿಡಿಕ್ಷನ್ ಹೇಳ್ಕೊಟ್ರು. ಅಂದ್ರೆ ಇವರು ಥಿಯರಿಟಿಕಲ್ ಸೈಂಟಿಸ್ಟ್. ಇವ್ರು ಏನ್ ಹೇಳಿದ್ರಂದ್ರೆ, ಎನಿ ಓಕೆ ಆಕ್ಸಲರೇಟಿಂಗ್ ಚಾರ್ಜ್ ವಿಲ್ ರೇಡಿಯೇಟ್ ಸಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಹೇಳಿದ್ರು. ಅಂದ್ರೆ ಫಸ್ಟ್ ಟೈಮ್ ಹಿ ಕಾಯಿನ್ ದ ವರ್ಡ್ ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ಎರಡು ಸಪರೇಟ್ ಅದಲ್ಲ, ಬೋತ್ ಆಫ್ ದಮ್ ಆಕ್ಚುಲಿ ಕ್ಲಬ್ಡ್ ಟುಗೆದರ್. ದಟ್ ನೇಮ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇವ್ರು ಹೇಳಿದ್ರು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಜವಾಗ್ಲೂ ಇದೆಯಾ ಇಲ್ವಾ ಅನ್ನೋದು ಟೆಸ್ಟ್ ಮಾಡೋಣ ಅಂತ ಹರ್ಡ್ಸ್ ಬಂದಿದ್ರು. ಅವರು ಇದೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅಂಡ್ ಫೈನಲಿ ದೇ ಕಮ್ ಟು ನೋ ದಟ್ ಎಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆರ್ ಎಕ್ಸಿಸ್ಟಿಂಗ್ ಅನ್ನಂತ ಪ್ರೂವ್ ಮಾಡಿದ್ರು. ಎಸ್, ಡ್ಯೂರಿಂಗ್ ದಟ್ ಟೈಮ್ he got to know photoelectric effect. So photoelectric effect was okay mainly coming in the determination of proving the electromagnetic waves in 1887 by the name scientist called Hertz. That is a story. Sorry, now two more scientists who has come, Lenards and as well as the Halbachs. Sorry, ಅವ್ರು ಏನ್ ಮಾಡಿದ್ರು? Simple. Okay, they have taken one ಜಿಂಕ್ ಪ್ಲೇಟ್. ಕರೆಕ್ಟಾ? 3 ಜಿಂಕ್ ಪ್ಲೇಟ್ಸ್ ತಗೊಂಡಿದ್ರ ಯಾರು? ಕರೆಕ್ಟಾ? 3 ಜಿಂಕ್ ಪ್ಲೇಟ್ ತಗೊಂಡಿದ್ರು. ಈ ತರ 3 ಜಿಂಕ್ ಪ್ಲೇಟ್ ತಗೊಂಡಿದ್ರು. ಫಸ್ಟ್ ಜಿಂಕ್ ಪ್ಲೇಟ್ ಏನು ನ್ಯೂಟ್ರಲ್ ಆಗಿತ್ತು. ಅಂದ್ರೆ ನ್ಯೂಟ್ರಲ್ ಅಂದ್ರೆ ಏನು? ಚಾರ್ಜ್ ಇಲ್ಲ ಅಂತ ಅಲ್ಲ, ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಅಂಡ್ ಈಕ್ವಲ್ ಅಮೌಂಟ್ ಆಫ್ ನೆಗೆಟಿವ್ ಚಾರ್ಜ್. ಸೆಕೆಂಡ್ ಜಿಂಕ್ ಪ್ಲೇಟ್ ಅಲ್ಲಿ ಎಲೆಕ್ಟ್ರಾನ್ ಸ್ವಲ್ಪ ಜಾಸ್ತಿ ಇದೆ ಪ್ರೋಟಾನ್ಸ್ ಕಂಪೇರ್ ಮಾಡಿದ್ರೆ. ಅಂದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ ಅಂದ್ರೆ ದಿಸ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಥರ್ಡ್ ಜಿಂಕ್ ಪ್ಲೇಟ್ ಅಲ್ಲಿ ಪ್ರೋಟಾನ್ಸ್ ಜಾಸ್ತಿ ಇದೆ ಎಲೆಕ್ಟ್ರಾನ್ಸ್ ಗಿಂತ ಕಂಪೇರ್ ಮಾಡಿದ್ರೆ. ಅಂದ್ರೆ ಏನಪ್ಪಾ ಇದು? ಪಾಸಿಟಿವ್ಲಿ ಚಾರ್ಜ್ಡ್. ಈ ತರ ಇರುತ್ತೆ. ಇದೇನಿದು? ನ್ಯೂಟ್ರಲ್. ಇದು ನೆಗೆಟಿವ್ಲಿ ಚಾರ್ಜ್ಡ್. ಇದೇನಿದು? ಪಾಸಿಟಿವ್ಲಿ ಚಾರ್ಜ್ಡ್. ಸರಿ, ಇವ್ರು ಏನ್ ಮಾಡಿದ್ರು? ಯು ವಿ ರೇಡಿಯೇಷನ್ ಇದ್ರ ಮೇಲೆ ಹಾಕಿದ್ರು. ಸರ್, ವೈ ಯು ವಿ ರೇಡಿಯೇಷನ್? ಏನೋ ಒಂದು ಆಗ್ಬೋದಲ್ವಾ, ಗಾಮಾ ರೇಸ್ ಆಗ್ಬೋದಲ್ವಾ, ಇಲ್ಲ ವಿಸಿಬಲ್ ಲೈಟ್ ಆಗ್ಬೋದಲ್ವಾ, IR, ಅದೆಲ್ಲ ನಿಮ್ಗೆ ಆಮೇಲೆ ಅರ್ಥ ಆಗುತ್ತೆ. ಸೊ ಯು ವಿ ರೇಡಿಯೇಷನ್ ಹಾಕಿದ್ರು. ಕರೆಕ್ಟಾ? ನಾವು ಏನ್ ಅಬ್ಸರ್ವ್ ಮಾಡಿದ್ರಪ್ಪ ಅಂದ್ರೆ, ದಿಸ್ ನ್ಯೂಟ್ರಲ್ ಇಸ್ ಬಿಕಮಿಂಗ್ ಪಾಸಿಟಿವ್ಲಿ ಚಾರ್ಜ್ಡ್. This negatively charged is becoming less negatively charged. Positively charged is becoming more positively charged. More positively charged. ಅಂದ್ರೆ ಏನು? ಓಕೆ, ನ್ಯೂಟ್ರಲ್ ಇಂದ ನೆಗೆಟಿವ್ಲಿ ಚಾರ್ಜ್ ಅರ್ಥ ಆಯ್ತು. ಓಕೆ, ಪಾಸಿಟಿವ್ಲಿ ಚಾರ್ಜ್ ಅರ್ಥ ಆಯ್ತು. ನೆಗೆಟಿವ್ಲಿ ಚಾರ್ಜ್ ಹ್ಯಾಸ್ ಬಿಕಮ್ ಲೆಸ್ ನೆಗೆಟಿವ್ಲಿ ಚಾರ್ಜ್. ಅಂದ್ರೆ ಇಲ್ಲಿ ಮೋಸ್ಟ್ಲಿ ಐ ಹ್ಯಾಡ್ ಸಮ್ 100 ಎಲೆಕ್ಟ್ರಾನ್ಸ್ ಎಕ್ಸಸ್. ಆ 100 ಒಂದು 18 19 ಆಗಿರ್ಬೋದು. ಇಲ್ಲಿ ಒಂದು 100 electrons will be deficient. That would have become what exactly? Some 120 deficient ಇಲ್ಲ 130 deficient ಆಗಿರ್ಬೋದು. That's how it has become. ಈಗ ನಾನು ಒಂದು ರಿಲೇಷನ್ ಹೇಳಬೇಕು. ನಾನು ಏನ್ ಹೇಳ್ತೀನೋ ಫಸ್ಟ್ ಒನ್ಗೂ ಸೆಕೆಂಡ್ ಒನ್ಗೂ ಥರ್ಡ್ ಒನ್ಗೂ ಎಲ್ಲ ಸೇಮ್ ಆನ್ಸರೇ ಬರಬೇಕು. ದೆನ್ ಓನ್ಲಿ ಐ ಕ್ಯಾನ್ ಗಿವ್ ಎ ಕನ್ಕ್ಲೂಷನ್. ಸರಿ, ಏನಾಗಿರ್ಬೋದು ಅಂತ ಚೆಕ್ ಮಾಡೋಣ. ನ್ಯೂಟ್ರಲ್ ಇಂದ ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನಾನು ಅಗೇನ್ ಐ ಹ್ಯಾವ್ ಟು ಥಿಂಕ್, ನಾವು ನಾರ್ಮಲ್ ಆಗಿ ಆಟಮ್ಸ್ ಇಲ್ಲ ನ್ಯೂಕ್ಲಿಯರ್ ಇಲ್ಲ ಒಂದು ಸಾಲಿಡ್ ಸ್ಟೇಟ್ ತಗೊಂಡ್ರೆ, ಸೊ ನ್ಯೂಕ್ಲಿಯರ್ ಲೆವೆಲ್ ಅಲ್ಲಿ ನಾವು ಯಾವುದೇ ಚೇಂಜ್ ಮಾಡಲ್ಲ. ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ವಿಲ್ ಬಿ ರಿಮೈನ್ಸ್ ಕಾನ್ಸ್ಟೆಂಟ್. ಆ ಪ್ರೋಟಾನ್ಸ್ ನಂಬರ್ ಏನಾದರೂ ಚೇಂಜ್ ಆಯಿತು ಅಂದ್ರೆ ದಟ್ ವಿಲ್ ಬಿಕಮ್ ದ ಹ್ಯೂಜ್ ಅಮೌಂಟ್ ಆಫ್ ಎಕ್ಸ್ಪ್ಲೋಷನ್ ಬಿಕಾಸ್ ನ್ಯೂಕ್ಲಿಯರ್ ಎನರ್ಜಿ ವಿಲ್ ಬಿ ವೆರಿ ವೆರಿ ಹೈ. ಸೊ ನಾನು ಫಸ್ಟ್ ಏನ್ ಓದಿದ್ದೀನಿ? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಎಲ್ಲ ಟಾಪಿಕ್ಸ್ ಅಲ್ಲೆಲ್ಲ ಸರ್ ನಿಮ್ಗೆ ನೆಗೆಟಿವ್ ಚಾರ್ಜ್ ಆಗಿರ್ಬೋದು, ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ಏನಾದ್ರೂ ಬಂದ್ಲಿ ದಟ್ ಅಂಡ್ ಆಲ್ ದ ಕಲ್ಪ್ರಿಟ್ ಯಾಕಪ್ಪ ಬರತ್ತೆ? ಬಿಕಾಸ್ ಆಫ್ ವಾಟ್ ಅಂದ್ರೆ ಬರೀ ಎಲೆಕ್ಟ್ರಾನ್ಸ್ ಮಾತ್ರ. ಅಂದ್ರೆ ಪಾಸಿಟಿವ್ ಚಾರ್ಜ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಇಲ್ಲಿ ಏನಾಗಿರ್ಬೋದು? ಸರ್ ಐ ಹ್ಯಾವ್ 100 ಪ್ರೋಟಾನ್ಸ್ ಇರ್ಬೋದು, ಐ ಹ್ಯಾವ್ 100 ಎಲೆಕ್ಟ್ರಾನ್ಸ್. ಈಗ ಪಾಸಿಟಿವ್ಲಿ ಚಾರ್ಜ್ ಅಂದ್ರೆ 100 ಪ್ರೋಟಾನ್ಸ್ ಹಂಗೆ ಇರತ್ತೆ,
ಎಲೆಕ್ಟ್ರಾನ್ಸ್ ನಂಬರ್ ಕಡಿಮೆ ಆಗಿರ್ಬೋದು 90e, then it has become what exactly? Positively charged. ಇಲ್ಲಿ ಆಲ್ರೆಡಿ ನೆಗೆಟಿವ್ಲಿ ಚಾರ್ಜ್ ಇದೆ, 100 ಪ್ರೋಟಾನ್ಸ್ ಇದೆ, 150 ಎಲೆಕ್ಟ್ರಾನ್ಸ್ ಇದೆ, ಪ್ರೋಟಾನ್ ನಂಬರ್ ಸ್ಟಿಲ್ ರಿಮೈನ್ಸ್ ಸೇಮ್. ಈ 150e ಓಕೆ ಏನಾಗಿರ್ಬೋದು? ಮೋಸ್ಟ್ಲಿ 130e ಆಗಿರ್ಬೋದು. This is 100 protons positively charged ಅಂದ್ರೆ number of electrons has maybe some 90, protons are still remain same. This 90 would have become what exactly? Some 90 electrons would have become some 70 electrons. ಈಗ ನೋಡಿ, so it is positively charged. How many units? 10 units. It is positively charged 30 units. So that means more positively charged banta. Okay. ಇಲ್ಲಿ 100 to 130. So that means 150 ಇಂದ 130 ಅಂದ್ರೆ number of electrons has been reduced, number of electrons has been reduced, number of electrons has been reduced. So ಈ ಮೂರದಲ್ಲಿ ಏನಾಗ್ತಾ ಇದೆ ಅಂದ್ರೆ number of electrons have been reduced. That means when suitable amount of light radiation is fallen on this particular electrode, ಏನಾಗ್ತಾ ಇದೆ? You are getting some number of electrons outside. So this is effect is known as what exactly? Photoelectric effect ಅನ್ನೋದು ಇದು ಕಾನ್ಸೆಪ್ಟ್. ಅರ್ಥ ಆಗ್ತಾ ಇದೆಯಾ? Anyone has a doubts? You can definitely stop me in between. So what I can get here? Photoelectric effect. So when suitable light of frequency is incident on a metal or any what exactly surface. Generally metals has a very good photoelectric effect ತೋರ್ಸತ್ತೆ. That's the reason I'm showing as a metal. Then photoelectrons are emitted. ಸರ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ರಲ್ವಾ, ಮತ್ತೆ ಈ ಫೋಟೋ ಎಲೆಕ್ಟ್ರಾನ್ಸ್ ಎಲ್ಲಿಂದ ಬಂತು? ಹೆಸರು ಚೇಂಜ್ ಆಗತ್ತೆ. ಆ ಬರೇ ಎಲೆಕ್ಟ್ರಾನ್ಸೇ ಟೆಂಪರೇಚರ್ ಕಾರಣ ಇಂದ ಬಂದ್ರೆ ಥೆರ್ಮಿಯಾನ್ಸ್ ಅಂತ ಕರಿತೀವಿ, ಲೈಟ್ ಇಂದ ಕಾರಣ ಅಂತ ಬಂತು ಅಂದ್ರೆ ಫೋಟೋ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಬೇರೆ ಡಿಫ್ರೆನ್ಸ್ ಏನು ಇಲ್ಲ. ಸೊ ದಟ್ ಫೋಟೋ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್. ಇದು ಕಾನ್ಸೆಪ್ಟ್. ಸೊ ವೆನ್ ಲೈಟ್ ಆಫ್ ಸೂಟಬಲ್ ಫ್ರೀಕ್ವೆನ್ಸಿ ಇಸ್ ಇನ್ಸಿಡೆಂಟ್ ಆನ್ ಎ ಮೆಟಲ್, ದೆನ್ ಫೋಟೋ ಎಲೆಕ್ಟ್ರಾನ್ಸ್ ಆರ್ ಎಮಿಟೆಡ್. ಸರ್ ಮೆಟಲ್ ಎಲ್ಲ ಯಾಕಿರ್ಬೇಕು? ಬೇರೆ ಇನ್ನೊಂದ್ರೆ ಏನಾದ್ರೂ ತಗೋಬಹುದಲ್ವಾ? ನಾನ್ ಮೆಟಲ್ ತಗೋಬಹುದಲ್ವಾ? ಸೆಮಿ ಕಂಡಕ್ಟರ್ ತಗೋಬಹುದಲ್ವಾ ಅಂತ ಒಂದು ಡೌಟ್ ಬರ್ಬೋದು. ಬಟ್ ಅಲ್ಲಿ ಏನಪ್ಪಾ ಪ್ರಾಬ್ಲಮ್ ಅಂದ್ರೆ, the one which has rich in free electrons, you have to eject the electrons. So I have observed coming to the metal and semiconductors, and this one metal has a very good number of the photoelectrons are available. That's the reason I have taken this one. Good. Now ಈಗ ಈ ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತಾ ಇದ್ರು ಇವರು ಅಂತ ತಗೊಳ್ಳೋಣ. So Lennox and Halvaches, they have studied this photoelectric effect. They have taken a glass tube, then they have taken the electrodes. This electrode is the one which is emitting the electrons. That is why photosensitive material with a huge amount of the surface area I will take. Sir, surface area ಕಡಿಮೆ ಇದ್ರೆ ಏನಾಗುತ್ತೆ? ನಾನು ಲೈಟ್ ಏನೋ ಹಾಕ್ತೀನಿ, ಹಾಕಿದ ಮೇಲೆ ಅವೈಲಬಲ್ ಸರ್ಫೇಸ್ ಏರಿಯಾ ಕಡಿಮೆ ಇತ್ತು ಅಂದ್ರೆ ದೆನ್ ವಾಟ್ ವಿಲ್ ಹ್ಯಾಪನ್? ಇಂಟ್ರಾಕ್ಷನ್ ವಿಲ್ ಬಿ ಲೆಸ್. ಅದೇ ಜಾಸ್ತಿ ಆಗಿದೆ ಅಂದ್ರೆ ಅವಾಗ ಏನಾಗುತ್ತೆ? ಲೈಟ್ ಹಾಕ್ತಾ ಇದೀನಿ, ಇಂಟ್ರಾಕ್ಷನ್ ಲೆವೆಲ್ ವಿಲ್ ಬಿ ವೆರಿ ವೆರಿ ಹೈ. ದಟ್ ಈಸ್ ದ ರೀಸನ್ ಈ ಕರ್ವ್ಡ್ ಸರ್ಫೇಸ್ ಏನಪ್ಪಾ ಅಂದ್ರೆ ನಾನು ಇಷ್ಟು ದಪ್ಪದಾಗಿರೋ ಮೆಟೀರಿಯಲ್ ಒಂದು ತಗೊಂಡಿದ್ದೀನಿ ಅನ್ನಂತ ಅರ್ಥ. ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಟಾರ್ಗೆಟ್. ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕಲೆಕ್ಟರ್ ಪ್ಲೇಟ್. ಸರಿ ಸರ್, ಓಕೆ, ಐ ಹ್ಯಾವ್ ಕ್ರಿಯೇಟೆಡ್ ದ evacuation of the glass tube. So evacuation ಅಂದ್ರೆ ಏನು? ಓಕೆ, ಐ ಆಮ್ ರಿಮೂವಿಂಗ್ ದ ಕಂಪ್ಲೀಟ್ ಏರ್. ಪಾಪ ಏರ್ ಏನ್ ಮಾಡಿದೆ ಸರ್ ಅಲ್ಲಿ ಅಡ್ಡ? ನಿಮ್ಗೆ ಏನಾಗಿದೆ ಅಂದ್ರೆ ಸಿಂಪಲ್ ಲಾಜಿಕ್. ಇಫ್ ಯು ಆರ್ ನಾಟ್ ರಿಮೂವಿಂಗ್ ದ ಏರ್, that electrons which are coming, it may collide with the air molecules, it starts ionizing. But I don't want to create that. That is the reason I am removing the what exactly air and I have created a vacuum. ಸರಿ, ಏನ್ ಟ್ಯೂಬ್ ತಗೊಂಡಿದ್ರ ನೀವು? ಗ್ಲಾಸ್ ಟ್ಯೂಬ್ ಏನೋ ತಗೊಂಡಿದ್ರು. ಬಟ್ ನೀವು ಹಾಕಿರಿ ಎಲ್ಲಾ ಲೈಟು ಇಲ್ಲಿ ಬರ್ತಾ ಇದೆ ಅಂತ ಗ್ಯಾರಂಟಿ ಏನು? ಗ್ಲಾಸ್ ಇಸ್ ಅ ಟ್ರಾನ್ಸ್ಪರೆಂಟ್. ಅಫ್ಕೋರ್ಸ್ ಇಟ್ಸ್ ಟ್ರಾನ್ಸ್ಪರೆಂಟ್. ವೈ? ಇಟ್ ಈಸ್ ಅಲೋಯಿಂಗ್. But unfortunately, you are viewing only visible part of the light.
ಬಟ್ ನಾನು ಇದು ಬರೀ ವಿಸಿಬಲೇ ಅಲ್ಲ, ನಾನು ಎಲ್ಲಾ ಕಡೆನೂ ಹಾಕ್ಬೇಕು. ನಾನು ಯು ವಿ ಲೈಟ್ ಅಲ್ಲಿ ಹಾಕಿದ್ರೆ ಏನಾಗತ್ತೆ ಅಂದ್ರೆ ದಿಸ್ ಗ್ಲಾಸ್ ಈಸ್ ಅಬ್ಸಾರ್ಬಿಂಗ್ ದಟ್ ಯು ವಿ ಲೈಟ್. ಓ, ಅವಾಗಂದ್ರೆ ಏನು, ಅದು ಟ್ರಾನ್ಸ್ಪರೆಂಟ್ ಆಗಲ್ಲ. ಟ್ರಾನ್ಸ್ಪರೆಂಟ್ ಆಗಲ್ಲ ಅಂದ್ರೆ ದೆನ್ ಐ ಕೆನಾಟ್ ಪರ್ಫಾರ್ಮ್ ಮೈ ಎಕ್ಸ್ಪೆರಿಮೆಂಟ್, ಬಿಕಾಸ್ ಗ್ಲಾಸ್ಗೆ ಇದೆ ಒಂದು ಟೆಂಡೆನ್ಸಿ ಏನಪ್ಪಾ ಅಂದ್ರೆ ಯು ವಿ ಲೈಟ್ಗೆ ಬಹಳ ರೆಸ್ಪಾಂಡ್ ಆಗಿ ಅಬ್ಸಾರ್ವ್ ಮಾಡ್ಕೊಳತ್ತೆ. ಸರಿ, ಅದಕ್ಕೋಸ್ಕರ ಏನ್ ಮಾಡ್ತೀನಿ ನಾನು, ಐ ವಿಲ್ ಕ್ರಿಯೇಟ್ ಅ ಸ್ಮಾಲ್ ವಿಂಡೋ. ಈ ವಿಂಡೋ ಯಾವ್ದಿಂದ ಮಾಡ್ತೀನಿ ಅಂದ್ರೆ ಕ್ವಾಡ್ಸ್. ಸೊ ಐ ಆಮ್ ಕ್ರಿಯೇಟಿಂಗ್ ಒನ್ ವಿಂಡೋ. ದಿಸ್ ವಿಂಡೋ ಐ ವಿಲ್ ಕ್ರಿಯೇಟ್ ಎ ಕ್ವಾಡ್ಸ್. ಯಾಕಪ್ಪ ಕ್ವಾಡ್ಸ್ ಅಲ್ಲಿ ಮಾಡ್ತಾ ಇದ್ದೀರಾ? ಕ್ವಾಡ್ಸ್ ಕಂಪೇರ್ ಟು ಗ್ಲಾಸ್. ಓಕೆ, ಸೊ ಯು ವಿ ಲೈಟ್ ವಿಲ್ ನಾಟ್ ಬಿ ಅಬ್ಸಾರ್ಬ್ಡ್ ಓಕೆ ಮಚ್ ಇನ್ ದ ಕ್ವಾಡ್ಸ್ ಕಂಪೇರ್ ಟು ಯುವರ್ ಓಕೆ ಗ್ಲಾಸ್. ಅದಕ್ಕೋಸ್ಕರ ನಾನು ಯು ವಿ ಲೈಟ್ ಇಲ್ಲಿ ಹಾಕಿದ್ದೀನಿ. ಯು ವಿ ಲೈಟ್ ಬಂತು, ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇವಾಗ ಎಲೆಕ್ಟ್ರಾನ್ಸ್ ಬಂತು. ಎಷ್ಟು ಎಲೆಕ್ಟ್ರಾನ್ಸ್ ಬಂತು ಅಂತ ಕುತ್ಕೊಂಡು ನಾನು ಕೌಂಟ್ ಮಾಡಕ್ ಆಗಲ್ಲ ಅಲ್ವಾ? ದಟ್ ಈಸ್ ದ ರೀಸನ್ ಐ ಹ್ಯಾವ್ ಟು ಕನೆಕ್ಟ್ ಒನ್ ಅಮ್ಮೀಟರ್. ಎಸ್, ಸೊ ಐ ಹ್ಯಾವ್ ಕನೆಕ್ಟೆಡ್ ಒನ್ ಅಮ್ಮೀಟರ್ ಹಿಯರ್. ಅಮ್ಮೀಟರ್ ಶುಡ್ ಬಿ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಕಾಂಬಿನೇಷನ್. ಸಿ, ಎಲೆಕ್ಟ್ರಾನ್ಸ್ ಹಿಂಗ್ ಹೋಗ್ತಾ 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 ಈ ಪ್ಲೇಟ್ ಅಲ್ಲಿ ಟಚ್ ಆಗ್ಬೇಕು. ದಿಸ್ ಈಸ್ ನೋಯಿಂಗ್ ಟು ಬಿ ದ ಕಲೆಕ್ಟರ್ ಪ್ಲೇಟ್. ಆವಾಗ ಎಷ್ಟು ಕಲೆಕ್ಟರ್ ಪ್ಲೇಟ್ ಟಚ್ ಆಯ್ತು ಅಂತ ಕೌಂಟ್ ಮಾಡ್ತೀನಿ. ಬಟ್ ಸರ್, ನೀವು ಹಾಕಿರೋದು ಎಲ್ಲಾ ಅಮ್ಮೀಟರ್ಗೆ ಬರ್ತಾ ಇದೆ ಅಂತ ಏನ್ ಗ್ಯಾರಂಟಿ? ಬಿಕಾಸ್ ನನ್ಗೂ ಪ್ಲೇಟ್ ಮೇಲೆ ಬಂದಿದ ಮೇಲೆ ಎಲೆಕ್ಟ್ರಾನ್ಸ್ ಕ್ಯಾನ್ ಸ್ಕ್ಯಾಟರ್ ಇನ್ ಅ ಡಿಫರೆಂಟ್ ಡೈರೆಕ್ಷನ್ಸ್. ಬಟ್ ಈ ಕಲೆಕ್ಟರ್ ಪ್ಲೇಟ್ ಅಷ್ಟು ದೊಡ್ಡದಾಗಿ ಏನೂ ಹಾಕಿಲ್ಲ ಅಲ್ವಾ, ಮಧ್ಯದಲ್ಲಿ ಒಂದ್ ಕಡೆ ಮಿಸ್ ಆಗ್ಬೋದಲ್ವಾ ಅಂತ. ಈಗ ಕಲೆಕ್ಟರ್ ಪ್ಲೇಟ್ ಶುಡ್ ಏಬಲ್ ಟು attract all the electrons. That means then I have to create a battery. ಸೊ ಈ ತರ ಒಂದು ಬ್ಯಾಟ್ರಿ ಕ್ರಿಯೇಟ್ ಮಾಡಿ ಕಲೆಕ್ಟರ್ ಪ್ಲೇಟ್ಗೆ ಒಂದು ಪಾಸಿಟಿವ್ ಟರ್ಮಿನಲ್ ಅಂತ ಕೊಡ್ತೇನೆ. ಎಸ್, ಲೈಕ್ ದಿಸ್ ಐ ವಿಲ್ ಗಿವ್ ಇಟ್. ಇವಾಗ ಏನಾಗುತ್ತೆ, ಯಾರ್ಯಾರು ಎಲೆಕ್ಟ್ರಾನ್ಸ್ ಎಲ್ಲ ಇದ್ರ ಮೇಲೆ ಟಚ್ ಆಗ್ತಾ ಇದೆಯೋ, ದ ಡ್ಯೂಟಿ ಇಸ್ ನಥಿಂಗ್ ಬಟ್ ಕಲೆಕ್ಟರ್ ಪ್ಲೇಟ್ ಹ್ಯಾಸ್ ವಿಚ್ ಟರ್ಮಿನಲ್? ಪಾಸಿಟಿವ್. ಎಲೆಕ್ಟ್ರಾನ್ಸ್ ಹ್ಯಾಸ್ ವಿಚ್ ಟರ್ಮಿನಲ್? ಚಾರ್ಜ್ ನೆಗೆಟಿವ್. ಎಲ್ಲ ಅಟ್ರಾಕ್ಟ್ ಆಗಿ ಕಲೆಕ್ಟರ್ ಪ್ಲೇಟ್ ಮೇಲೆ ತಗೊಂಡು ಅಮ್ಮೀಟರ್ ಮೇಲೆ ತೋರಿಸು, ನಮಗೂ ರೀಡಿಂಗ್ ಬರುತ್ತೆ. ಇದು ನಮ್ದು ಎಕ್ಸ್ಪೆರಿಮೆಂಟ್. ಸರಿ ಸರ್, ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂದ್ರೆ ನಾನು ಲ್ಯಾಬ್ ಅಲ್ಲಿ ಎಷ್ಟೋ ಸರಿ ಮಾಡಿದೀನಿ. ಆವಾಗ ನಮ್ ಟೀಚರ್ ಏನೇ ಹೇಳಿದ್ರು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂದ್ರೆ 2 ಪ್ಯಾರಾಮೀಟರ್ ಇರಬೇಕು. ಏನಪ್ಪಾ ಅದು? ಒಂದು ಡಿಪೆಂಡೆಂಟು, ಒಂದು ಇಂಡಿಪೆಂಡೆಂಟು. ಇಲ್ಲ ಓಕೆ 2 ಇಂಡಿಪೆಂಡೆಂಟು, ಇಲ್ಲ 2 ಡಿಪೆಂಡೆಂಟ್, ಆ ತರ ಏನೇನೋ ಪ್ಯಾರಾಮೀಟರ್ಸ್ ಇದೆ. ನೀವು ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದಾರಾ? ಸೊ ಐ ಆಮ್ ಅಬ್ಸರ್ವಿಂಗ್ ಹೌ ಮಚ್ ಫೋಟೋ ಕರೆಂಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್. So photocurrent is nothing but the current constituted by the photoelectron. ಎಷ್ಟು ಬರ್ತಾ ಇದೆ ಫೋಟೋ ಕರೆಂಟ್ ಅನ್ನೋದು ನನ್ನ ಐಡಿಯಾ. ಸರಿ, ಅಬ್ಸರ್ವ್ ಮಾಡೋಣ. ಸರಿ ಸರ್, ಏನೇನ್ ಪ್ಯಾರಾಮೀಟರ್ಸ್ ತಗೊಳ್ತಾ ಇದ್ದೀರಾ? ಸೊ ಫಸ್ಟ್ ಒನ್, ಓಕೆ, ಐ ಆಮ್ ಆಂಟಿಸಿಪೇಟಿಂಗ್ ಅಂದ್ರೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫೋಟೋ ಕರೆಂಟ್ ಮೈಟ್ ಬಿ ವೇರಿಯಿಂಗ್ ಡ್ಯೂ ಟು ಸರ್ಟನ್ ಪ್ಯಾರಾಮೀಟರ್ಸ್. ದ ಫಸ್ಟ್ ಪ್ಯಾರಾಮೀಟರ್, ವಿಚ್ ಟೈಪ್ ಆಫ್ ಎಲೆಕ್ಟ್ರೋಡ್ ಯು ಆರ್ ಗಿವಿಂಗ್. ನೀವು ಕೊಡ್ತಾ ಇರೋ ಎಲೆಕ್ಟ್ರೋಡ್ ಬಹಳ ಇಂಪಾರ್ಟೆಂಟ್ ಅಲ್ವಾ? ಅದು ಓಕೆ, ವೆದರ್ ಇಟ್ ಈಸ್ ಸೆನ್ಸಿಟಿವ್ ಆರ್ ನಾಟ್ ಸೆನ್ಸಿಟಿವ್. ಸೆನ್ಸಿಟಿವ್ ಆಗಿದ್ರೆ ಯಾವ್ದು ಜಾಸ್ತಿ ಸೆನ್ಸಿಟಿವ್, ಯಾವ್ದು ಕಡಿಮೆ ಸೆನ್ಸಿಟಿವ್ ಅನ್ನೋದು ಇಂಪಾರ್ಟೆಂಟ್. ಸೊ ದಟ್ ಈಸ್ ದ ರೀಸನ್ ಐ ವಿಲ್ ಗಿವ್ ವಾಟ್ ಎಕ್ಸಾಕ್ಟ್ಲಿ ಫೋಟೋ material. So I can write as nature of the okay target plate. ಈ ಟಾರ್ಗೆಟ್ ಪ್ಲೇಟ್ ಏನಂತ ತಗೊಳ್ತಾ ಇದೀನೋ ಅದು ನೇಚರ್ ಒಂದು ಇಟ್ಕೋಬೇಕು. ಪಾಯಿಂಟ್ ನಂಬರ್ 2, ಲೈಟ್ ಆಗ್ತಾ ಇದಾರಲ್ವಾ, ಆ ಲೈಟ್ ವಾಟ್ ಇಂಟೆನ್ಸಿಟಿ ಯು ಆರ್ ಗಿವಿಂಗ್. ವಿತ್ ವಾಟ್ ಇಂಟೆನ್ಸಿಟಿ ಯು ಆರ್ ಗಿವಿಂಗ್, ಸೊ ದಟ್ ಈಸ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಓಕೆ, ಅಂದ್ರೆ ಈಗ ರೆಡ್ ಕಲರ್ ಹಾಕಿದ್ರಪ್ಪ, ರೆಡ್ ಕಲರ್ ಅಲ್ಲಿ 100 ವ್ಯಾಟ್ಸ್ ಹಾಕಿದ್ರ 60 ವ್ಯಾಟ್ಸ್ ಹಾಕಿದ್ರ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ದಟ್ ಈಸ್ ಅ ಪಾಯಿಂಟ್. ಈಗ ಲೆಟ್ ಅಸ್ ಸೇ 60 ವ್ಯಾಟ್ಸ್ ಆಫ್ ಬ್ಲೂ ಹಾಕಿದೀನಿ, 60 ವ್ಯಾಟ್ಸ್ ಆಫ್ ರೆಡ್ ಹಾಕಿದೀನಿ ಅಂತ ಅನ್ಕೊಳ್ಳಿ. ಆವಾಗ ಇಂಟೆನ್ಸಿಟಿ ಕಾನ್ಸ್ಟೆಂಟ್. ಏನ್ ಚೇಂಜ್ ಆಗ್ತಾ ಇದೆ ರೆಡ್ ಇಂದ ಬ್ಲೂಗೆ? ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದೆ. ಸೊ ದ ನೆಕ್ಸ್ಟ್ ಒನ್ ಈಸ್ ನಥಿಂಗ್ ಬಟ್ ದ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್. ಓಕೆ, ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಗೂ ಡಯಾಗ್ರಾಮ್ ಅಲ್ಲೇ ಗೊತ್ತಾಗತ್ತೆ. ಏನಪ್ಪಾ ಅದು ಅಂದ್ರೆ ಪೊಟೆನ್ಶಿಯಲ್. ಕರೆಕ್ಟಾ? ಈಗ ನೀವೇನೋ ಹೇಳಿದ್ರೆ ಸರ್ ಪಾಸಿಟಿವ್ ಪೊಟೆನ್ಶಿಯಲ್ ಅಪ್ಲೈ ಮಾಡ್ತೀನಿ, ಎಲ್ಲ ಎಲೆಕ್ಟ್ರಾನ್ಸ್ ಈ ಕಡೆ ಬಂದ್ಬಿಡುತ್ತೆ, ನಾನು ಮೆಷರ್ ಮಾಡ್ತಾ ಇದ್ದೀನಿ ಅಂತ.
ಬಟ್ ನೀವು ಅಪ್ಲೈ ಮಾಡಿದ ಪೊಟೆನ್ಶಿಯಲ್ ಏನ್ ಗ್ಯಾರಂಟಿ ಅದೆಲ್ಲ ತಗೊಳ್ತಾ ಇದೆ ಅಂತ? ಮೋಸ್ಟ್ಲಿ ದಟ್ ಪೊಟೆನ್ಶಿಯಲ್ ವುಡ್ ಬಿ ನಾಟ್ ಸಫಿಶಿಯಂಟ್ ಎನಫ್. ನನ್ನ ಹತ್ರ ಎಷ್ಟೋ ಎಲೆಕ್ಟ್ರಾನ್ಸ್ ಇದೆ, ನೀವು ಅಪ್ಲೈ ಮಾಡಿದ ಪೊಟೆನ್ಶಿಯಲ್ ಕಡಿಮೆ ಇರಬಹುದು. ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ವುಡ್ ಹ್ಯಾವ್ ನಾಟ್ ಈವನ್ ಅಟ್ರಾಕ್ಟೆಡ್. ಎಸ್ ಆರ್ ನೋ? ದೇರ್ ಇಸ್ ಅ ಪಾಸಿಬಿಲಿಟಿ. ಎಸ್, that is the reason I am making the concept of potential applied to collector plate. So these are all the possibilities. ಈಗ ನನ್ನ ಲಾಜಿಕ್ ಏನು? ಫೋಟೋ ಕರೆಂಟ್ ನಾನು ಅಬ್ಸರ್ವ್ ಮಾಡಬೇಕು. ಫೋಟೋ ಕರೆಂಟ್ ಅಬ್ಸರ್ವ್ ಮಾಡಬೇಕು. ವಾಟ್ ಬೇಸ್ಡ್ ಆನ್ ವಾಟ್ ಆರ್ ದ ಪ್ಯಾರಾಮೀಟರ್ಸ್? nature of target plate, intensity of radiation, frequency of radiation, and as well as potential applied to the collector plate. ಈ 4 ಪ್ಯಾರಾಮೀಟರ್ ಇದೆ, ಕರೆಕ್ಟಾ? ಇನ್ನೊಂದು ಅರ್ಥ ಮಾಡ್ಕೋಬೇಕು, ಲ್ಯಾಬ್ ಅಲ್ಲಿ ಯಾವಾಗ್ಲೂ ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಲ್ಲಿ ಐಡೆಂಟಿಫೈ ದ ಡಿಪೆಂಡೆಂಟ್ ಟು ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ಸ್. ಸರ್ ಯಾವ್ದು ಡಿಪೆಂಡ್ ಆಗ್ತಾ ಇದೆ ರಾಜಾ? ಇಲ್ಲಿ ಫೋಟೋ ಕರೆಂಟ್ ಡಿಪೆಂಡ್ ಆಗ್ತಾ ಇದೆ. ಬೇಸ್ಡ್ ಆನ್ ಏನ್ ಪ್ಯಾರಾಮೀಟರ್ಸ್ ಅಮ್ಮ? ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಸರ್ ನಾನು ಎಲ್ಲ ಚೇಂಜ್ ಮಾಡಿದ್ದೀನಿ ಒಟ್ಟಿಗೆ ಅಂದ್ರೆ ಆಗಲ್ಲ. ಯಾಕೆ? ಒಂದು ಚೇಂಜ್ ಮಾಡಿಕೊಂಡು, ಓಕೆ, ರಿಮೈನಿಂಗ್ 3 ಯು ಹ್ಯಾವ್ ಟು ಫಿಕ್ಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಸೆಕೆಂಡ್ ಟೈಮ್ ಫಿಕ್ಸ್ ಮಾಡಿ, ಓಕೆ, ಸೆಕೆಂಡ್ ಫಿಕ್ಸ್ ಚೇಂಜ್ ಮಾಡಿ 1, 3, 4 ಕಾನ್ಸ್ಟೆಂಟ್. ಯಾಕೆ ತರ ಮಾಡಬೇಕು? ಒಟ್ಟಿಗೆ ಮಾಡಿಬಿಟ್ರೆ ಟಕ್ ಅಂತ ಎಕ್ಸ್ಪೆರಿಮೆಂಟ್ ಇರುತ್ತಲ್ವಾ, ರಿಸಲ್ಟ್ ಬರುತ್ತೆ. ಆ ಬಂದಿರೋದು ರಿಸಲ್ಟ್ ಅನಾಲಿಸಿಸ್ ಮಾಡ್ಬೇಕಲ್ವಾ? ಈಗ ಫಸ್ಟ್ ಸೆಕೆಂಡ್ ಎರಡು ಚೇಂಜ್ ಮಾಡಿದ್ರೆ ನಿಮ್ಗೇನು ರಿಸಲ್ಟ್ ಬಂತು. ಆ ಬಂದಿರೋದು ರಿಸಲ್ಟ್ ಬಿಕಾಸ್ ಆಫ್ ಫಸ್ಟ್ ಒನ್ ಆರ್ ಬಿಕಾಸ್ ಆಫ್ ಸೆಕೆಂಡ್ ಒನ್ ಅಂತ ನಂಗೆ ಹೆಂಗ್ ಗೊತ್ತಾಗತ್ತೆ? ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಯಾವಾಗ ಪ್ಯಾರಾಮೀಟರ್ ಚೇಂಜ್ ಮಾಡ್ತಾ ಇದೆ ಅಂದ್ರೆ ಒಂದೇ ಚೇಂಜ್ ಮಾಡಬೇಕು. ರಿಮೈನಿಂಗ್ ಆನ್ ಆಲ್ ವಿಲ್ ರಿಮೈನ್ಸ್ ಆಸ್ ಕಾನ್ಸ್ಟೆಂಟ್. ಇದು ಸ್ಟೋರಿ, ಕರೆಕ್ಟಾ? ಈಗ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅನ್ನೋದು ಒಂದ್ಸರಿ ಅಬ್ಸರ್ವ್ ಮಾಡೋಣ. ಸೊ ಫಸ್ಟ್ let me study the intensity and as well as the photo current. So photo current versus intensity. So what the people have observed? ಸರ್ ಈ ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಲ್ಲಿ ಗ್ರಾಫ್ ಮಾಡಬೇಕು. ಗ್ರಾಫ್ ಮಾಡೋ ಟೈಮಲ್ಲಿ ಡಿಪೆಂಡೆಂಟ್ ಪ್ಯಾರಾಮೀಟರ್, ಇಂಡಿಪೆಂಡೆಂಟ್ ಪ್ಯಾರಾಮೀಟರ್ ಅಂತ ಎಂದಿರುತ್ತೆ. ಸರ್ ಯಾವ್ದು ಡಿಪೆಂಡ್ ಆಗ್ತಾ ಇದೆಯೋ ಅದು ವೈ ಆಕ್ಸಸ್ ಅಂತ ತಗೊಳ್ತೀನಿ, ಯಾವ್ದು ಇಂಡಿಪೆಂಡೆಂಟ್ ಆಗ್ತಾ ಇದೆಯೋ ಅದು ಎಕ್ಸ್ ಆಕ್ಸಸ್ ಅಂತ ತಗೊಳ್ತೀನಿ. ಅದು ಕನ್ವೆನ್ಷನಲ್ ಗೊತ್ತಾಗ್ಬೇಕು. ಈಗ ಏನ್ ಚೇಂಜ್ ಆಗ್ತಾ ಇದೆ ನನ್ನ ಹತ್ರ? ಸೊ ಇಂಟೆನ್ಸಿಟಿ ಐ ಆಮ್ ಚೇಂಜಿಂಗ್. ಇಂಟೆನ್ಸಿಟಿ ನನ್ನ ಕೈಯಲ್ಲಿದೆ. 60 ವ್ಯಾಟ್ಸ್ ಬೇಕಾ, 100 ವ್ಯಾಟ್ಸ್ ಬೇಕಾ, 120 ಬೇಕಾ ಅನ್ನೋದು ನಾನು ಕೊಡ್ತಾ ಇದ್ದೀನಿ, ಕರೆಕ್ಟಾ? ಎಕ್ಸ್ಪೆರಿಮೆಂಟ್ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್ intensity I will take on x-axis. ನೆಕ್ಸ್ಟ್ y-axis ಅಲ್ಲಿ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಮಾಡ್ತಾ ಇದ್ರ ಇಂಟೆನ್ಸಿಟಿ ನೀವು? ಫೋಟೋ ಕರೆಂಟ್ ಮೇಲೆ. ಸೊ ದಟ್ ಈಸ್ ದ ರೀಸನ್ ಫೋಟೋ ಕರೆಂಟ್ ಐ ವಿಲ್ ಟೇಕ್ ಆಸ್ ಸ್ಮಾಲ್ ಐ, intensity I will take as capital I. ಕರೆಕ್ಟಾ? ಫೋಟೋ ಕರೆಂಟ್ is small I, intensity is capital I. ಹಿಂಗ್ ಗ್ರಾಫ್ ಮಾಡ್ತಾ ಇದ್ದೆ. ಸೊ ಈ ಮಧ್ಯದಲ್ಲಿ ಏನಾಯ್ತಪ್ಪ? ಸಿಂಪಲ್ ಲಾಜಿಕ್. Frequency remains constant, anode potential or positive potential remains constant, nature of electrode remains constant. Correct? ಏನಾಗಿದೆ? If you are keep on increasing intensity, photo current also keeps on increases. ಹೆಂಗ್ increase ಆಗಿದೆ? ಲೀನಿಯರ್ಲಿ. ಸರ್ ಈ ಲೀನಿಯರ್ಲಿ ಅಂತ ಏನು ಇನ್ಕ್ರೀಸ್ ಅಂತ ಹಾಕಿದ್ರೆ ಸರಿ ಆಗತ್ತಲ್ವಾ? ಲೀನಿಯರ್ಲಿ ಅಂತ ಬರೀಬೇಕಾ? ಬರೀಲೇಬೇಕು. ಯಾಕೆ? ಈಗ ನೋಡಿ, ಇದು ಇನಿಷಿಯಲಿ ಇಟ್ ವಾಸ್ 0, both of them are 0. ನಾನು ಇನ್ ಕೇಸ್ ಫೋಟೋ ಕರೆಂಟ್ ಏನಾದ್ರೂ ಒಂದು 10 ಯೂನಿಟ್ಸ್ ಇಂಟೆನ್ಸಿಟಿ 10 ಯೂನಿಟ್ಸ್ ಅಂತ ಚೇಂಜ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಫೋಟೋ ಕರೆಂಟ್ would have become some 2 units. If you have changed this intensity from 10 to 20, then photo current should change will become 4. ಇಲ್ಲ ಇಂಟೆನ್ಸಿಟಿ ನಾನು 10 ಇಂದ 5 ತಗೊಂಡ್ ಬಂದಿದ್ದೀನಿ. That means intensity is reduced to half. Even photo current is reduced to half. So the changes are exactly in a same fashion. X axis ಡಬಲ್ ಆಯ್ತಾ? Y axis ಡಬಲ್ ಆಗಿದೆ. X axis ಅರ್ಧ ಆಯ್ತಾ? Y axis ಅರ್ಧ ಆಗಿದೆ. X axis ಟ್ರಿಬಲ್ ಆಯ್ತಾ? Y axis ಟ್ರಿಬಲ್ ಆಗಿದೆ. ಈ ತರ ಚೇಂಜಸ್ ಆಗ್ತಾ ಇದೆ. ದೆನ್ ಐ ಕ್ಯಾನ್ ಕಾಲ್ ಲೀನಿಯರ್ಲಿ. ಇಲ್ಲ ಸರ್ ಆ ತರ ನಂಗೆ ರಿಲೇಷನ್ ಏನು ಇಲ್ಲ, ಇದು ಇನ್ಕ್ರೀಸ್ ಆಯ್ತು ಅದು ಇನ್ಕ್ರೀಸ್ ಆಯ್ತು, ಆವಾಗ ಸಿಂಪ್ಲಿ ಇನ್ಕ್ರೀಸ್ ಅಂತ ಕರೀಲಿ.
ಲೀನಿಯರ್ಲಿ ಅಂತ ವರ್ಡ್ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ ಇಫ್ ಬೋತ್ ಆಫ್ ದಮ್ ಆರ್ ಇನ್ಕ್ರೀಸಿಂಗ್ ಅಟ್ ದ ಸೇಮ್ ರೇಟ್. ಇದು ಕೀವರ್ಡ್. ಎಷ್ಟೋ ಜನ ಮಕ್ಕಳು ಈ ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾರೆ, ಫೋಟೋ ಕರೆಂಟ್ ಇನ್ಕ್ರೀಸಸ್ ವಿತ್ ವಾಟ್ ಎಕ್ಸಾಕ್ಟ್ಲಿ ಇಂಟೆನ್ಸಿಟಿ. ಕರೆಕ್ಟ್ ಸ್ಟೇಟ್ಮೆಂಟಾ? ಎಸ್. ಫೋಟೋ ಕರೆಂಟ್ ಲೀನಿಯರ್ಲಿ ಇನ್ಕ್ರೀಸಸ್ ವಿತ್ ಫೋಟೋ ಕರೆಂಟ್. ಕರೆಕ್ಟಾ? ಎಸ್. ವಿಚ್ ಇಸ್ ಮೋರ್ ಕರೆಕ್ಟ್? ಲೀನಿಯರ್ಲಿ ಅನ್ನೋದು ಕರೆಕ್ಟ್. ಯಾಕೆ? ಬಿಕಾಸ್ it is increasing at the same rate. Fine. This is the story of the first setup. So I can relate here photo current linearly increases with intensity. This is my first observation. Okay. Next observation ಅಲ್ಲಿ ಇನ್ನೊಂದು ಗ್ರಾಫ್ ನೋಡೋಣ. ಇನ್ನೊಂದು ಗ್ರಾಫ್ ಅಲ್ಲಿ ಏನಾಗತ್ತೆ ಅನ್ನಂದ್ರೆ, ಮೇ ಬಿ ಐ ಥಿಂಕ್ ಐ ಕ್ಯಾನ್ ಅರೇಸ್ ದಿಸ್ ಪಾರ್ಟ್. Next time I am taking potential. I am taking potential and as well as the photo current. Okay, this is photo current and this is potential. Yes sir, potential ನೀವು ಎರಡಕ್ಕೂ ಅಪ್ಲೈ ಮಾಡಿದ್ರಲ್ವಾ? ಯಾವ ಪೊಟೆನ್ಷಿಯಲ್ ನೋಡ್ತಾ ಇದ್ರ? ಪೊಟೆನ್ಷಿಯಲ್ ಹ್ಯಾವ್ ಅಪ್ಲೈಡ್ ಟು ದ ಕಲೆಕ್ಟರ್ ಪ್ಲೇಟ್. ಓಕೆ, ನೀವು ಡಯಾಗ್ರಾಮ್ ಅಲ್ಲಿ ನೋಡಿದ್ರಾ? ದಿಸ್ ಇಸ್ ಗೋಯಿಂಗ್ ಟು ಬಿ ದ ಕಲೆಕ್ಟರ್ ಪ್ಲೇಟ್. ಈ ಕಲೆಕ್ಟರ್ ಪ್ಲೇಟ್ ಗೆ ನಾನು ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಅಪ್ಲೈ ಮಾಡಿದ್ದೇನಲ್ವಾ? ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ನೌ. ಸೊ ಪೊಟೆನ್ಷಿಯಲ್ ಇಸ್ ಪಾಸಿಟಿವ್. ಸರ್ ನಾನು ಪೊಟೆನ್ಷಿಯಲ್ ಏನು ಅಪ್ಲೈ ಮಾಡಿಲ್ಲ, ಆವಾಗ ಕರೆಂಟ್ ಬರತ್ತಾ ನನ್ಗೆ? ನಾರ್ಮಲ್ ಆಗಿ ಓಮ್ಸ್ ಲಾ ಪ್ರಕಾರ ನೀವು ನಾರ್ಮಲ್ ಆಗಿ ರೆಸಿಸ್ಟರ್ ಅಂತ ತಗೊಂಡ್ರೆ ಕರೆಂಟ್ ವಿಲ್ ನಾಟ್ ಕಮ್. ಯಾಕೆ? ಬ್ಯಾಟ್ರಿ ಇಲ್ಲ ಅಂದ್ರೆ ಕರೆಂಟ್ ಬರತ್ತಾ? ಬರಲ್ಲ. ಬಟ್ ಇಲ್ಲಿ 100% ಬರುತ್ತೆ. ಯಾಕಪ್ಪ? there you are measuring the current which is coming due to the electrons present inside the metal. Those are nothing but the free electrons. But illi that current is not coming due to free electrons, that current is coming due to photoelectrons. Iga I have taken a quartz tube and I have entered the light. Okay, UV light. This will eject the electrons in many directions. ನಿಮ್ಮ ಹತ್ರ ಏನ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಯಾವುದು ಕೊಡ್ಲೇಬೇಡ. ಸೊ ಎಲೆಕ್ಟ್ರಾನ್ಸ್ ವಿಲ್ ಡೈವರ್ಜ್ ಇನ್ ಆಲ್ ಡೈರೆಕ್ಷನ್ಸ್. ನಿಂಗ್ ಬೇಡ ಅಂದ್ರೂ ಈ ಒಳಗಡೆ ಯಾವ್ದೋ ಒಂದು ಸ್ಮಾಲ್ ಆಂಗಲ್ ಸಮ್ 10 ಡಿಗ್ರೀಸ್ 30 ಡಿಗ್ರೀಸ್ ಯಾವ್ದೋ ಒಂದು ಮಾಡುತ್ತಲ್ವಾ, ಆ ಎಲೆಕ್ಟ್ರಾನ್ಸ್ ಬಂದ್ ಇಲ್ಲಿ ಟಚ್ ಆಗುತ್ತೆ. ಆ ಟಚ್ ಆಗಿದ ತಕ್ಷಣ ಆ ಮೀಟರ್ ರೀಡಿಂಗ್ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಸರ್ ಬ್ಯಾಟ್ರಿ ಇಲ್ಲ ಅಂದ್ರೆ ಕರೆಂಟ್ ಬರತ್ತಾ? ಬರತ್ತೆ. ಬಿಕಾಸ್ ಬ್ಯಾಟ್ರಿ ವಿಲ್ ಕನ್ಸ್ಟಿಟ್ಯೂಟ್ ಫ್ರೀ ಎಲೆಕ್ಟ್ರಾನ್ ಕರೆಂಟ್. ಬಟ್ ಹಿಯರ್ ದ ಕರೆಂಟ್ ಇಸ್ ಕಮಿಂಗ್ ಡ್ಯೂ ಟು ಫೋಟೋ ಎಲೆಕ್ಟ್ರಾನ್ಸ್. ಸೊ ಇಲ್ಲ ಅಂದ್ರೂ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಬಂದಿರುತ್ತೆ. ಸೊ ದೇರ್ ಆರ್ ಸಮ್ ಫ್ರೀ ಎಲೆಕ್ಟ್ರಾನ್ಸ್. ಕರೆಕ್ಟಾ? ಸರ್ ಈಗ ನಾನು ಏನ್ ಮಾಡಿದೀನಿ ಸರ್? ಐ ಆಮ್ ಗಿವಿಂಗ್ ಸಮ್ ಪಾಸಿಟಿವ್ ಚಾರ್ಜ್. ಆವಾಗ 30 ಡಿಗ್ರೀಸ್ ಅಲ್ಲಿ ಒಳಗಡೆ ಮಾತ್ರ ಬರ್ತಾ ಇದೆ, ಆಚೆ ಬರ್ತಾ ಇರೋದು ಆಗ್ತಾ ಇಲ್ಲ. ಈಗ ಪಾಸಿಟಿವ್ ಚಾರ್ಜ್ ಅಲ್ಲಿ ಕೊಟ್ಟಿದ್ರೆ ದ ಎಲೆಕ್ಟ್ರಾನ್ಸ್ ವಿಚ್ ಆರ್ ಡೈವರ್ಜಿಂಗ್ ಅರೌಂಡ್ ದ ಪ್ಲೇಟ್, ಪ್ಲೇಟ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್. ಆಚೆ ಹೋಗ್ತಾ ಇದೆ ಅಲ್ವಾ, ಪಾಸಿಟಿವ್ ಚಾರ್ಜ್ ಏನಂತ ಬರುತ್ತೆ? ಬಾಮ್ಮ ಇಲ್ಲಿ ಅಂತ ಕರೀತೆ. ಆವಾಗ ಏನಾಗುತ್ತೆ? ಈ ಎಲೆಕ್ಟ್ರಾನ್ಸ್ ಎಲ್ಲ ಒಳಗಡೆ ಡೈವರ್ಜ್, ಸಾರಿ, ಇಟ್ ವಿಲ್ ಕಮ್ ಅಂಡ್ ಟಚ್ ದಿಸ್ ಪ್ಲೇಟ್. ಅವಾಗ ಏನಾಗುತ್ತೆ? ಕರೆಂಟ್ ವಿಲ್ ಡೆಫಿನೆಟ್ಲಿ ಇನ್ಕ್ರೀಸ್. ಸೊ by increasing the voltage, then what will happen? Photo number of electrons reaching the ammeter will be keeps on increasing. ಈ ತರ ಏನಾಗುತ್ತೆ ಸರ್? ನನ್ನ ಹತ್ರ ಒಂದು 100 ಎಲೆಕ್ಟ್ರಾನ್ಸ್ ಇದೆ, ನೀನ್ ಯಾವ್ದು ಪ್ಲೇಟ್ ಯೂಸ್ ಮಾಡ್ತಾ ಇಲ್ಲ, ಪಾಸಿಟಿವ್ ಚಾರ್ಜ್. ಆವಾಗ ಒಂದು ಓಕೆ 10 ಎಲೆಕ್ಟ್ರಾನ್ಸ್ ಬಂತು. ಐ ಹ್ಯಾವ್ ಅಪ್ಲೈಡ್ ಸಮ್ 1 ವೋಲ್ಟ್, 80 ಎಲೆಕ್ಟ್ರಾನ್ಸ್ ಬಂತು. ಐ ಹ್ಯಾವ್ ಅಪ್ಲೈಡ್ ಸಮ್ 2 ವೋಲ್ಟ್ಸ್, 85 ಬಂತು. ಐ ಹ್ಯಾವ್ ಅಪ್ಲೈಡ್ ಸಮ್ 3 ವೋಲ್ಟ್ಸ್, 90 ಬಂತು. 4 ವೋಲ್ಟ್ಸ್, ಓಕೆ 100 ಬಂತು. ಈಗ ನಾನು 4.5 ಕೊಟ್ರೆ ಎಲ್ಲಿಂದ ಫೋಟೋ ಎಲೆಕ್ಟ್ರಾನ್ಸ್ ಬರುತ್ತೆ? ಬರಲ್ಲ. ಯಾಕೆ? ಇರೋದು 400 ಎಲೆಕ್ಟ್ರಾನ್ಸ್. ಆ 100 ಎಲೆಕ್ಟ್ರಾನ್ಸ್ ಎಲ್ಲ ಬಂದಿದೆ. ದೆನ್ ವಾಟ್ ವಿಲ್ ಹ್ಯಾಪನ್? ಅವಾಗ ಸ್ಯಾಚುರೇಷನ್ ಅಂತ ಆಗ್ಬಿಡುತ್ತೆ. ಅಂದ್ರೆ ಏನು? ನೀವು ಆ 4 ಅಂಡ್ ಓಕೆ 100 ಎಲೆಕ್ಟ್ರಾನ್ಸ್ ಇದೆ, ಆ 100 ಎಲೆಕ್ಟ್ರಾನ್ಸ್ ಬರಬೇಕು ಅಂದ್ರೆ 4 ವೋಲ್ಟ್ಸ್ ಬೇಕು. ನೀನ್ 4 ವೋಲ್ಟ್ಸ್ ಆಲ್ರೆಡಿ ಕೊಟ್ಟಿದ್ಯಾ. ಈಗ ನಾನು 4.1 4.2 if you give, there is no point. Why? Because already I have reached the 100 electrons to the maximum. So this has reached to what exactly?
saturation. That is a story. So when I'm doing this saturation, what I am observing here, okay, what are the remaining things I made constant? Intensity I made constant, frequency I made constant, and as well as your photoelectrode I made constant. ಕರೆಕ್ಟಾ? ಇಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಬರುತ್ತೆ, ಅಬ್ಸರ್ವ್ ಮಾಡಿಕೊಳ್ಳಿ. ಏನಪ್ಪಾ ಇಂಪಾರ್ಟೆಂಟ್ ಪಾಯಿಂಟು ಅನಂತ ಅಂದ್ರೆ, ಸರ್ ಇನ್ ಕೇಸ್ ಇಫ್ ಯು ರಿವರ್ಸ್ ದ ಪೊಟೆನ್ಶಿಯಲ್ ಏನಾಗತ್ತೆ ಅಂದ್ರೆ, this is going to be the target plate, this is going to be the collector plate. Collector plate has a positive charge, electrons has a negative charge, ಎಲ್ಲ ಆಚೆ ಬರ್ತಾ ಇದೆ. ಬಟ್ ನಾನು ಈ ಕಲೆಕ್ಟರ್ ಪ್ಲೇಟ್ಗೂ ನೆಗೆಟಿವ್ ಚಾರ್ಜ್ ಕೊಟ್ಟಿದ್ದೀನಿ ಅನಂತ ಆಗಿದ್ರೆ ಅವಾಗ ಏನಾಗುತ್ತೆ, ದಟ್ ಎಲೆಕ್ಟ್ರಾನ್ಸ್ ಹೂಎವರ್ ಇಸ್ ಕಮಿಂಗ್ ದೇ ವಿಲ್ ಗೆಟ್ ರಿಪೆಲ್, ಅವ್ರ ಹತ್ರ ಆಚೆ ಬರೋ ಚಾನ್ಸೇ ಇಲ್ಲ. ಅವಾಗ ಏನಾಗುತ್ತೆ, ಇಟ್ ಹ್ಯಾಸ್ ಟು ರೆಡ್ಯೂಸ್ ದ ಕರೆಂಟ್. ಮುಂಚೆ ಸಮ್ 20 ಎಲೆಕ್ಟ್ರಾನ್ಸ್ ಏನೋ ಬರ್ತಾ ಇದೆ ವಿತೌಟ್ ಪೊಟೆನ್ಶಿಯಲ್, ಈಗ ಯು ಹ್ಯಾವ್ ಅಪ್ಲೈಡ್ ಸಮ್ ನೆಗೆಟಿವ್ ಪೊಟೆನ್ಶಿಯಲ್. ಆ 20 ಏನಾಗುತ್ತೆ, ದೇ ವಿಲ್ ನಾಟ್, ದೇ ಡೋಂಟ್ ವಾಂಟ್ ಟು ಕಮ್, ದೇ ವಿಲ್ ಟ್ರೈ ಟು ರಿಪೆಲ್. ಬಟ್ ಎಲ್ಲ ಒಟ್ಟಿಗೆ ಹೋಗತ್ತಾ? ಹೋಗಲ್ಲ. ಯಾಕೆ? ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ವಿತ್ ಎ ಕೈನೆಟಿಕ್ ಎನರ್ಜಿ, ವಿತ್ ಎ ಹ್ಯೂಜ್ ವೆಲಾಸಿಟಿ ದೇ ಆರ್ ಕಮಿಂಗ್. ಬಿಕಾಸ್ ಈ ಲೈಟ್ ಮಾಡಿದ ತಕ್ಷಣ ಸಿಪ್ ಅಂತ ಒಂದು ಎಲೆಕ್ಟ್ರಾನ್ಸ್ ಹಂಗೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ, ಸಮ್ ಎಲೆಕ್ಟ್ರಾನ್ಸ್ ಮೈಟ್ ಬಿ ಹ್ಯಾವಿಂಗ್ ಹೈ ಎನರ್ಜಿ. ನೀವು ಅಪ್ಲೈ ಮಾಡಿದ ಕೈನೆಟಿಕ್ ಎನರ್ಜಿ ಇಲ್ಲ ಪೊಟೆನ್ಶಿಯಲ್ ಗಿಂತ ನನ್ನ ಹತ್ರ ಜಾಸ್ತಿ ಕೈನೆಟಿಕ್ ಎನರ್ಜಿ ಇದೆ ಅಂತ ಅನ್ಕೊಳ್ಳಿ. ಆ ಎಲೆಕ್ಟ್ರಾನ್ಸ್ ಸ್ಟಿಲ್ ವಿಲ್ ಕಮ್ ಅಂಡ್ ಹಿಟ್ ದ ಓಕೆ ಕಲೆಕ್ಟರ್ ಪ್ಲೇಟ್, ಬಟ್ ಸಮ್ ಆಫ್ ದ ಎಲೆಕ್ಟ್ರಾನ್ಸ್ ವಿಲ್ ನಾಟ್ ಕಮ್. ಬಟ್ ನಾನು ಇನ್ನೂ ಜಾಸ್ತಿ ಮಾಡಿದ್ರೆ then I could have reached somewhere, I could able to stop even the electrons which are having the highest velocity, highest kinetic energy. ಆ ಎಲೆಕ್ಟ್ರಾನ್ಸ್ ಡ್ರಾಪ್ ಮಾಡಿದೀನಿ ಅಂದ್ರೆ ನನ್ನ ಹತ್ರ ಯಾವ ಎಲೆಕ್ಟ್ರಾನ್ಸ್ ಕಲೆಕ್ಟರ್ ಪ್ಲೇಟ್ ಬರ್ತಾ ಇಲ್ಲ ಅಂದ್ರೆ ಏನು, ಫೋಟೋ ಕರೆಂಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಟು 0. ಸೊ ದಟ್ ಈಸ್ ಅ ಸ್ಟೋರಿ. If I observe here, this potential is negative potential is keeps on increasing, photo current will be keeps on decreasing, and it reaches to 0. ಕರೆಕ್ಟಾ? ಸರ್ ಇದೇನಾದ್ರೂ ಸಿಗ್ನಿಫಿಕೆನ್ಸ್ ಇದೆಯಾ ಇದಕ್ಕೆ? ಹೌದಮ್ಮ. ಏನಂತ? ದಿಸ್ ಈಸ್ ನೋನ್ ಆಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್. ಏನು ಸ್ಟಾಪಿಂಗ್ ಅಂದ್ರೆ, ಯು ಆರ್ ಸ್ಟಾಪಿಂಗ್. ಯಾರನ್ನ ಸ್ಟಾಪ್ ಮಾಡ್ತಾ ಇದ್ದೀರಾ? ಎಲ್ಲ ಎಲೆಕ್ಟ್ರಾನ್ಸ್ ಸ್ಟಾಪ್ ಮಾಡ್ತಾ ಇದ್ದೀರಾ? ಹೌದು. ಇಲ್ಲಿ ಮಾತ್ರ the electron which is coming with the highest kinetic energy I could able to stop. That is the concept of stopping potential. This is the story. ಸರಿ ಪರ್ಫಾರ್ಮೆನ್ಸ್ ಅಲ್ಲಿ ನಂಗೆ ಏನ್ ಇಂಪಾರ್ಟೆಂಟ್ ಪಾಯಿಂಟ್, ಸ್ಟಾಪಿಂಗ್ ಪೊಟೆನ್ಶಿಯಲ್ ಡೆಫಿನಿಷನ್. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ನಥಿಂಗ್ ಬಟ್ ದ ಪೊಟೆನ್ಶಿಯಲ್, ವಿಚ್ ಪೊಟೆನ್ಶಿಯಲ್, ರಿಟಾರ್ಡಿಂಗ್ ಪೊಟೆನ್ಶಿಯಲ್ ಆರ್ ಆಕ್ಸಲರೇಟಿಂಗ್ ಪೊಟೆನ್ಶಿಯಲ್? ರಿಟಾರ್ಡಿಂಗ್. ಯಾಕೆ? ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್ ವಿತ್ ಸರ್ಟನ್ ವೆಲಾಸಿಟಿ, ಐ ಆಮ್ ಸ್ಟಾಪಿಂಗ್ ದೆಮ್. Retarding potential applied to the collector plate so as to stop the electrons with a maximum kinetic energy. That is known as stopping potential. Correct? I could able to stop them here. Okay, is known as stopping potential. So V yes anta ಕರೆದಿದ್ವಿ. ಈ ಎಕ್ಸ್ಪೆರಿಮೆಂಟ್ ಮಾಡೋ ಟೈಮಲ್ಲಿ ಏನ್ ಮಾಡಿದ್ರ? I have made intensity as what exactly? Constant. ಎಷ್ಟು ಕಾನ್ಸ್ಟೆಂಟ್ ಮಾಡಿದ್ರ? ಸಮ್ 60 ವ್ಯಾಟ್ಸ್ ಅಂತ ಇಟ್ಕೊಳಪ್ಪ, ನಾನು ಮಾಡಿದೀನಿ. ಇಲ್ಲ ಸರ್ ನಾನು ಇದೇ ಎಕ್ಸ್ಪೆರಿಮೆಂಟ್ ಒಂದು 100 ವ್ಯಾಟ್ಸ್ ಇಂದ ಮಾಡ್ತೀನಿ. ಆಯ್ತು ಮಾಡಿ, ಏನಾಗಿರ್ಬೋದು? ಫೈನ್. ಇಫ್ ಐ ಗಿವ್ ಯು ವಿತ್ ಹೈ ಇಂಟೆನ್ಸಿಟಿ, ಈಗ ಮುಂಚೆ ನೋಡಿದನಲ್ವಾ, ಇಂಟೆನ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಫೋಟೋ ಕರೆಂಟ್ ಜಾಸ್ತಿ ಆಗತ್ತೆ ಅಂತ. ಆವಾಗ ಯು ಆರ್ ಗೋಯಿಂಗ್ ಟು ಗೆಟ್ ಎ ಮಚ್ ಮೋರ್ ಹೈಯರ್ ಸ್ಯಾಚುರೇಷನ್ ಪೊಟೆನ್ಶಿಯಲ್, ಸ್ಯಾಚುರೇಟಿಂಗ್ ಕರೆಂಟ್. ಈ ತರ ಬಂತು. But very surprisingly, okay, stopping potential is still remains the same. So if I observe, this is with intensity 1 and this is with intensity 2. ಏನ್ ಅರ್ಥ ಆಯ್ತು ನನ್ಗೆ? ನಾನು ಇಂಟೆನ್ಸಿಟಿ 1 ಇಂದ ಇಂಟೆನ್ಸಿಟಿ 2 ಜಾಸ್ತಿ ಮಾಡಿದೀನಿ. When I have increased the intensity, then what exactly? Saturation current has been increased. Saturation current has been increased. But ಏನಾಯ್ತು? ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಟ್ ಸ್ಟಿಲ್ ರಿಮೈನ್ಸ್ ದ constant. Stopping potential still remains constant. This is an important observation.
So what is my observation? If I increase the potential, okay, sorry, intensity, so photocurrent, saturation current has been increased, but what happened to the stopping potential still remains constant. This is my second observation, okay, from the photoelectric effect experiment. So ಈಗ ಮೂರನೇ ಎಕ್ಸ್ಪೆರಿಮೆಂಟ್ ತಗೊಳ್ಳೋಣ. ಸರ್ ಇದೇ ಎಕ್ಸ್ಪೆರಿಮೆಂಟ್, ಓಕೆ, ಈ ಗ್ರಾಫ್ ಇಲ್ಲೇ ಇದ್ರೆ ಚೆನ್ನಾಗಿರ್ಬೋದು. ಏನ್ ಹಾಕಿದೀನಿ ಈ ಗ್ರಾಫ್ ಅಲ್ಲಿ? This is with intensity 1 and this is with intensity 2. Okay, when intensity is greater, saturation current ಜಾಸ್ತಿ ಆಯ್ತು, but stopping potential remains constant. ಇದು ನನ್ನ ಎಕ್ಸ್ಪೆರಿಮೆಂಟ್, ಕರೆಕ್ಟಾ? This is what photo current, this is what applied voltage. ಮತ್ತೆ ಅದೇ ಗ್ರಾಫ್ ಇನ್ನೊಂದ್ಸರಿ ಮಾಡಿಯಪ್ಪ, ಆಯ್ತಾ? ಈಗ ಏನ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ದ ಫೋಟೋ ಕರೆಂಟ್, ದಿಸ್ ಇಸ್ ಅ ಸ್ಟಾಪಿಂಗ್ ಸಾರಿ ಪೊಟೆನ್ಶಿಯಲ್ ಅಪ್ಲೈಡ್. ಇವಾಗ ಏನ್ ಮಾಡ್ತೀನಿ ಏನಂದ್ರೆ, ಐ ವಿಲ್ ಕೀಪ್ ಇಂಟೆನ್ಸಿಟಿ ಕಾನ್ಸ್ಟೆಂಟ್, ಫ್ರೀಕ್ವೆನ್ಸಿ ಚೇಂಜ್ ಮಾಡ್ತೀನಪ್ಪ. ಆವಾಗ ಏನಾಯ್ತು ಎಕ್ಸ್ಪೆರಿಮೆಂಟ್ ಅನ್ನೋದು ನೋಡೋಣ. ಸೊ ಐ ಗಾಟ್ ದ ಸ್ಯಾಚುರೇಷನ್ ಕರೆಂಟ್ ಲೈಕ್ ದಿಸ್, and this is going to be the stopping potential 1. Sir, you performed this experiment with a frequency nu 1. ಆಯ್ತು, ನಾನು ಇನ್ನೊಂದು ಎಕ್ಸ್ಪೆರಿಮೆಂಟ್ ವಿತ್ ಹೈಯರ್ ಫ್ರೀಕ್ವೆನ್ಸಿ ತಗೊಳ್ತೀನಿ. ಸ್ಯಾಚುರೇಷನ್ ಕರೆಂಟ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಲ್ಲಿ ಮಾತ್ರ ಚೇಂಜ್ ಆಯ್ತು. ದಿಸ್ ಈಸ್ ವಿತ್ ಫ್ರೀಕ್ವೆನ್ಸಿ 1, ದಿಸ್ ಈಸ್ ವಿತ್ ಫ್ರೀಕ್ವೆನ್ಸಿ 2. ಸ್ಟಾಪಿಂಗ್ ಪೊಟೆನ್ಶಿಯಲ್ 2. ನೆಕ್ಸ್ಟ್ ಐ ಹ್ಯಾವ್ ಟೇಕನ್ ಮಚ್ ಮೋರ್ ಹೈಯರ್ ಫ್ರೀಕ್ವೆನ್ಸಿ, nu 3 ಅಲ್ಲಿ ತಗೊಂಡಿದ್ದೀನಿ. ದಿಸ್ ಹ್ಯಾಸ್ ಕಮ್ ಟು ದ ಸ್ಟಾಪಿಂಗ್ ಪೊಟೆನ್ಶಿಯಲ್ 3. ಈಗೇನು ಸರ್, ಕೀಪಿಂಗ್ ದ ಇಂಟೆನ್ಸಿಟಿ ಕಾನ್ಸ್ಟೆಂಟ್, I have increased the frequency because nu 1 is less than that of nu 2 is less than that of nu 3. I have increased what? Frequency. Here you observe what happened to the saturation current remains constant. Saturation current remains constant. ಮತ್ತೆ ಏನ್ ಚೇಂಜ್ ಆಗ್ತಾ ಇದೆ? Stopping potential. So stopping potential is being increased. This is my observation number 3. Okay, now let me take up one more last graph. So let's see how it is to be discussed. So finally from this graph ನಂಗೆ ಒಂದು ಅರ್ಥ ಆಯ್ತು. ಏನು? ಇಂಟೆನ್ಸಿಟಿ ಫ್ರೀಕ್ವೆನ್ಸಿ, ಓಕೆ, ಅರ್ಥ ಆಯ್ತು. ಸಾರಿ, ಫೋಟೋ ಕರೆಂಟ್ ವರ್ಸಸ್ ಇಂಟೆನ್ಸಿಟಿ ಅರ್ಥ ಆಯ್ತು, ಫೋಟೋ ಕರೆಂಟ್ ವರ್ಸಸ್ ಪೊಟೆನ್ಶಿಯಲ್ ಅರ್ಥ ಆಯ್ತು. ಫೋಟೋ ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿ ಒಂದು ಗ್ರಾಫ್ ಮಾಡೋಣ ಅಂತ ಅಂದ್ರೆ, ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಟ್ ಡಸ್ ನಾಟ್ ಅಟ್ ಆಲ್ ಡಿಪೆಂಡ್. So there is no dependence on intensity and as well as, sorry, photo current and as well as the frequency. Okay, ಮತ್ತೆ ಫ್ರೀಕ್ವೆನ್ಸಿ ಮೇಲೆ ಏನ್ ಡಿಪೆಂಡ್ ಆಗತ್ತಪ್ಪ? ಫೋಟೋ ಕರೆಂಟ್ ಅಂತೂ ಆಗ್ತಾ ಇಲ್ಲ. ಸರಿ, ಏನ್ ಡಿಪೆಂಡ್ ಆಗತ್ತೆ? ಸರಿ, ಚೆಕ್ ಮಾಡೋಣ. ದೆನ್ ದೇ ಹ್ಯಾವ್ ಐಡೆಂಟಿಫೈಡ್ ದಟ್, ನೀವೇನೋ ಹೇಳಿದ್ರಲ್ವಾ ಎಲೆಕ್ಟ್ರಾನ್ಸ್ ಏನೋ ಆಚೆ ಬರ್ತಾ ಇದೆ ಅಂತ, ಆ ಎಲೆಕ್ಟ್ರಾನ್ಸ್ ಗೆ ಹ್ಯಾವ್ ಸಮ್ ಕೈನೆಟಿಕ್ ಎನರ್ಜಿ ಅಂತ. ಎಸ್, ದಟ್ ಕೈನೆಟಿಕ್ ಎನರ್ಜಿ ದೇ ಹ್ಯಾವ್ ಟೇಕೆನ್. ಎಲ್ಲ ಎಲೆಕ್ಟ್ರಾನ್ಸ್ಗೂ ಸೇಮ್ ಕೈನೆಟಿಕ್ ಎನರ್ಜಿ ಇರತ್ತಾ? ಇಲ್ಲಪ್ಪ, ಬೇರೆ ಎಲೆಕ್ಟ್ರಾನ್ಸ್ಗೂ ಬೇರೆ ಬೇರೆ ಕೈನೆಟಿಕ್ ಎನರ್ಜಿ ಇರತ್ತೆ. ಸೊ ದಟ್ ಈಸ್ ದ ರೀಸನ್. ಬಟ್ ನೀವು ಯಾವ ಎಲೆಕ್ಟ್ರಾನ್ ತಗೊಳ್ತಾ ಇದ್ದೀರಾ? ನಾನಂತೂ ಕೈನೆಟಿಕ್ ಎನರ್ಜಿ ಕಮಿಂಗ್ ವಿತ್ ಅ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಎಲೆಕ್ಟ್ರಾನ್ಸ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ನಾವು ಹ್ಯಾವ್ ಟೇಕನ್ ದ ಕೆಇ ಮ್ಯಾಕ್ಸ್ ವರ್ಸಸ್ ಫ್ರೀಕ್ವೆನ್ಸಿ. ಓಕೆ, ಮತ್ತೆ ಎಕ್ಸ್ಪೆರಿಮೆಂಟ್ ಶುರು ಮಾಡೋಣ? ಎಸ್, ಮಾಡ್ತೀನಿ. ಬಟ್ ನಂಗೆ ಏನ್ ಅರ್ಥ ಆಯ್ತು ಅಂದ್ರೆ, ನೀವು ಎಷ್ಟು ಇಂಟೆನ್ಸಿಟಿ ತಗೊಂಡಿದ್ರು, okay, for a given electrode there is certain frequency. ಆ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಆಗಿದ ಮೇಲೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬರ್ತಾ ಇದೆ ಅಂದ್ರೆ ಏನಪ್ಪ? ಸರ್, ಐ ಹ್ಯಾವ್ ಟೇಕನ್ ಸಮ್ ಮೆಟಲ್ ಎಕ್ಸ್, ಅದಕ್ಕೆ ಏನಾದ್ರೂ ಸಮ್ 5000 ಹರ್ಟ್ಸ್ ಅಂತ ಮಿನಿಮಮ್ ಫ್ರೀಕ್ವೆನ್ಸಿ ಇದೆ. ನೀವು 5000 ಕಿಂತ ಕಡಿಮೆಯಲ್ಲಿ ಯಾವ ಇಂಟೆನ್ಸಿಟಿ ಕೊಟ್ರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬರ್ತಾ ಇಲ್ಲ.
ಸರಿ ನಾನು 5000 ಕಿಂತ ಜಾಸ್ತಿ ಕೊಡ್ತೀನಿ, ಆವಾಗ ನೋಡಿ ಫೋಟೋ ಎಲೆಕ್ಟ್ರಿಕ್ ಬರ್ತಾ ಇದೆ. ಹೆಂಗ್ ಬರ್ತಾ ಇದೆ? ಯು ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ, then even kinetic energy is also increasing. ಹಿಂಗ್ ಬಂತು. So kinetic energy is also increasing. Okay, so kinetic energy increases with what exactly? Ke max. Sir, ಇಲ್ಲಿ linear ಅಂತ ಕರೆಯಬಹುದಾ? ಕರಿಬಾರ್ದು. Because a different rate I have. Okay, forget about that point. Next. ಸರ್ ನಾನು ಇನ್ನೊಂದು ಟಾಪಿಕ್ ಮಾಡಿಲ್ಲ, ಯಾವ್ದದು? ನೇಚರ್ ಆಫ್ ಮೆಟಲ್ ಎಲೆಕ್ಟ್ರೋಡ್. ಸರಿ, ಈಗ ಇದೇನೋ ನಾನು 1 ಎಲೆಕ್ಟ್ರೋಡ್ ಅಂತ ಮಾತ್ರ ಮಾಡಿದೀನಿ. ಯು ಟೇಕ್ ದಿಸ್ ಆಸ್ ವಾಟ್ ಎಕ್ಸಾಕ್ಟ್ಲಿ? ಮೆಟಲ್ 1. ಸೊ ದೆರ್ ಈಸ್ ಅ ಸರ್ಟನ್ ಫ್ರೀಕ್ವೆನ್ಸಿ ಬಿಲೋ ವಿಚ್ ನೋ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಅಟ್ ಆಲ್ ಕಮಿಂಗ್. ಇದಕ್ಕೆ ಏನಾದ್ರೂ ಒಂದು ಹೆಸರು ಕರೀಬಹುದಾ? ಕರೀಬಹುದಪ್ಪ. ದಟ್ ಈಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಮತ್ತೆ ಏನೋ ಒಂದು ವರ್ಡ್ ಬಂತಲ್ವಾ, ಥ್ರೆಶೋಲ್ಡ್. ಓಕೆ, ಫಿಸಿಕ್ಸ್ ಅಲ್ಲಿ ವರ್ಡ್ಸ್ ಆರ್ ಇಂಪಾರ್ಟೆಂಟ್. ಸರ್, ಕ್ರಿಟಿಕಲ್ ಅಂತ ಒಂದಿದೆ, ಥ್ರೆಶೋಲ್ಡ್ ಅಂತ ಒಂದಿದೆ, ಡಿಫರೆನ್ಸ್ ಏನು? ಕ್ರಿಟಿಕಲ್ಗೂ ಥ್ರೆಶೋಲ್ಡ್. ಕ್ರಿಟಿಕಲ್ ಅಲ್ಲಿ ಇಫ್ ದ ವ್ಯಾಲ್ಯೂ ಇಸ್ ಲೆಸ್ ದಾನ್ ಕ್ರಿಟಿಕಲ್ ಒಂದು ಫಿನಾಮಿನಾ ಆಗುತ್ತೆ, ಮೋರ್ ದಾನ್ ಕ್ರಿಟಿಕಲ್ ಇನ್ನೊಂದು ಫಿನಾಮಿನಾ ಆಗುತ್ತೆ. ಥ್ರೆಶೋಲ್ಡ್ ಅಲ್ಲಿ ಇಫ್ ದ ವ್ಯಾಲ್ಯೂ ಇಸ್ ಲೆಸ್ಸರ್ ದಾನ್, ನೋ ಎಫೆಕ್ಟ್ ವಿಲ್ ಅಕ್ಕರ್, ಮೋರ್ ದಾನ್ ದಟ್ ಓನ್ಲಿ ಎಫೆಕ್ಟ್ ವಿಲ್ ಅಕ್ಕರ್. ಈಗ ಲೆಸ್ಸರ್ ದಾನ್ ದ ಫ್ರೀಕ್ವೆನ್ಸಿ ನೋ ಎಫೆಕ್ಟ್ ಇಸ್ ಅಕ್ಕರಿಂಗ್, ಆವಾಗ ಕ್ರಿಟಿಕಲ್ ಅಂತ ಕರೆಯಕ್ ಆಗಲ್ಲ. ಅದಕ್ಕೋಸ್ಕರ ಏನಂತ ಕರಿಬೇಕು? ಥ್ರೆಶೋಲ್ಡ್ ಅಂತಾನೆ ಕರಿಬೇಕು. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ನೋನ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಕರೆಕ್ಟಾ? ನಾನು ಇದೇ ಸ್ಟೋರಿ ಇನ್ನೊಂದು ಮೆಟಲ್ಗೆ ತಗೊಂಡಿದ್ದೀನಿ, ಮಾಡಿದ್ದೀನಿ. ಓಕೆ, ನೌ ಐ ಗಾಟ್ ಎ ಒನ್ ಮೋರ್ ಮೆಟಲ್. ದಿಸ್ ಐ ವಿಲ್ ಕಾಲ್ ಆಸ್ ವಾಟ್ ಎಕ್ಸಾಕ್ಟ್ಲಿ? ಮೆಟಲ್ 2. ಸರ್, ನೀವು ಮೆಟಲ್ಗೂ ಚೇಂಜ್ ಮಾಡಿದ ತಕ್ಷಣ ಏನಾಯ್ತು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಹ್ಯಾಸ್ ಬೀನ್ changed. That's the reason threshold frequency 1 and here threshold frequency 2 ಅಂತ ಚೇಂಜ್ ಮಾಡಿ. ಮತ್ತೆ ಇನ್ನೊಂದು ಏನಾದ್ರೂ ಅಬ್ಸರ್ವ್ ಮಾಡಿದಿರಾ? ಅಬ್ಸರ್ವ್ ಮಾಡಿದಿನಪ್ಪ. ಈ ಆಂಗಲ್ ನೋಡಿದ್ರೆ ತೀಟಾ, ಈ ಆಂಗಲ್ ನೋಡಿದ್ರೆ ತೀಟಾ, ಈ ಎರಡು ಪ್ಯಾರಲಲ್ ಆಗಿದೆ. ಹೌದಾ? ಯಾಕೆ? ನಂಗೆ ಗೊತ್ತಿಲ್ಲ, ನಾನು ಬರೀ ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡ್ತಾ ಇದ್ದೀನಿ. ಇದು ರಿಸಲ್ಟ್ಸ್ ಇನ್ನು ಡಿಸ್ಕಸ್ ಮಾಡಬೇಕು. ದಟ್ ಈಸ್ ಅ ಸ್ಟೋರಿ. ಓಕೆ, ದಿಸ್ ಇಸ್ ಅ ಎಕ್ಸ್ಪೆರಿಮೆಂಟ್ಸ್ ಪೀಪಲ್ ಹ್ಯಾವ್ ಡನ್ ಇಟ್. ಸರ್, ನಾನು ಏನೇನೆಲ್ಲ ಓದಿದಿನೋ ಅದೆಲ್ಲ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಅಲ್ಲಿ ಮಾಡೋಣ. ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಎಕ್ಸಾಕ್ಟ್ಲಿ? ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಸರ್, ಐ ಕ್ಯಾನ್ ಹ್ಯಾವ್ ಹೌ ಮಚ್ ಟೈಮ್? Sir, you have to take another 5 to 10 minutes. Okay, sir. I'll just conclude with the help of loss of photoelectric emission. Okay, sir. Thank you. Yes. So, loss of photoelectric emission. ಸೊ ನೀವು ಬೋರ್ಡ್ ಎಕ್ಸಾಮ್ ಅಲ್ಲಿ ಬರೀತಾ ಇದ್ರಿ, ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಲ್ಸೋ. ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ. So first point, photoelectric effect is instantaneous. Instantaneous. ಸರ್, ಈ ವರ್ಡ್ ಇನ್ಸ್ಟಂಟೇನಿಯಸ್ ಅಂದ್ರೆ ಏನು? ಇನ್ಸ್ಟಂಟೇನಿಯಸ್ ಅಂದ್ರೆ ಕ್ವಿಕ್. ಇನ್ಸ್ಟಂಟ್ ಕಾಫಿ ಅಂತ ಕರಿತೀವಿ ನೋಡಿ, ಇನ್ಸ್ಟಂಟ್ ನೂಡಲ್ಸ್, ಇನ್ಸ್ಟಂಟ್ ಓಕೆ ಫುಡ್. ಅದರಲ್ಲಿ ಏನಿರಲ್ಲ, ಹಾಟ್ ವಾಟರ್ ಹಾಕೋದು, ಡಿಪ್ ಮಾಡೋದು, ತಿನ್ನೋದು. ನಾವು ಮುಂಚೆ ಎಲ್ಲ ಕಟ್ ಮಾಡ್ಕೋಬೇಕು, ಆಯಿಲ್ ಹಾಕ್ಬೇಕು, ಒಗ್ಗರಣೆ ಹಾಕ್ಬೇಕು, ಅದೆಲ್ಲ ಪ್ರಿಪೇರ್ ಮಾಡಿ ಅವಶ್ಯಕತೆ ಏನು ಇಲ್ಲ. ಅವರೆಲ್ಲ ಆಲ್ರೆಡಿ ಮಾಡಿ ಇಟ್ಟಿದ್ರಂತ ನಾವು ತಿನ್ಬೇಕು. ದಟ್ಸ್ ಕಾಲ್ಡ್ ಇನ್ಸ್ಟಂಟ್. ಇನ್ಸ್ಟಂಟ್ ಅಂದ್ರೆ ಕ್ವಿಕ್. ಇದು ಎಷ್ಟು ಕ್ವಿಕ್? 10 power minus 9 seconds. 10 power minus 9 seconds ಅಂದ್ರೆ you can imagine 10 power minus 5 ಅಂದ್ರೆ 1 second ಅಲ್ಲಿ 1 lakh ಟೈಮ್. 10 power 7 ಅಂದ್ರೆ 1 second ಅಲ್ಲಿ 1 crore ಟೈಮ್. 10 power minus 9 ಅಂದ್ರೆ you can imagine 100 crores time. That means 1 divided by 100 crore number if you take, that is going to be a 10 power minus 9. So quick, so quick. ಅಂದ್ರೆ ನೀವು ಹಿಂಗ್ ಲೈಟ್ ಆಗಿದ ತಕ್ಷಣ ಎಲೆಕ್ಟ್ರಾನ್ ಆಚೆ ಬಂದ್ಬಿಡುತ್ತೆ. ಸೊ ವಿದಿನ್ ಆಲ್ಮೋಸ್ಟ್ ಯು ಕೆನಾಟ್ ಈವನ್ ಮೆಜರ್ ಸೊ ಅಕ್ಯುರೇಟ್ಲಿ ಹಿಯರ್ ಆಲ್ಸೋ.
So the time lag between the incident photon or incident light and as well as electron ಆಚೆ ಬರಕ್ಕೆ 10⁻⁹ seconds ಇದೆ. That is a concept of photoelectric effect is instantaneous ಅಂದ್ರೆ. ಸರಿ ಫೈನ್. ಸೆಕೆಂಡ್ ಪಾಯಿಂಟ್ ಏನು? There exists certain frequency called as threshold frequency for a given metal. If you have a frequency lesser than threshold frequency, if you have a incident frequency lesser than threshold frequency, no photoelectric effect will occur. If you have a frequency greater than threshold frequency, then only photoelectric effect will occur. ಸರ್ ಮಧ್ಯದಲ್ಲಿ ಏನಾದ್ರೂ ಇಂಟೆನ್ಸಿಟಿ ಬರತ್ತಾ? ಇಲ್ಲ, ಇಂಟೆನ್ಸಿಟಿ ಚಾನ್ಸೇ ಇಲ್ಲ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ನೀನು ಎಷ್ಟು ಇಂಟೆನ್ಸಿಟಿ ಕೊಟ್ರು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬರ್ತಾ ಇಲ್ಲ. ದಟ್ ಈಸ್ ಅ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್. Okay, above threshold frequency. So if you have given above threshold frequency, then what is my observation? Kinetic energy max increases with the increase of frequency. This is logic. Next, fourth point. The intensity, again, photocurrent. ಇದು ಫಸ್ಟ್ ಗ್ರಾಫ್ ರಿಸಲ್ಟ್ ಏನ್ ಮಾಡಿದ್ವೋ ಅದು ನಾನು ಇಲ್ಲಿ ಬರೀತಾ ಇದ್ದೀನಿ. ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ what exactly intensity of light incident. Intensity of light. ಎಲ್ಲ ಲೈಟ್ಗೂನಾ? ಇಲ್ಲ. when there is a suitable frequency of light. ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೂ ಒಂದು ಡೆಫಿನೇಷನ್ ಹೇಳ್ಕೊಟ್ಟೆ. ಏನಂತ? ಯು ವಿ ಲೈಟ್ ಯಾಕೆ ತಗೊಂಡಿದ್ರಪ್ಪ? ಸೂಟಬಲ್ ಲೈಟ್ ಅಂತ ಹಾಕಿದಿರಿ. ಸೂಟಬಲ್ ಲೈಟ್ ಆಗ್ಲಿಲ್ಲ ಅಂದ್ರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇರುತ್ತೆ. ಕಡಿಮೆ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಬರಕ್ ಚಾನ್ಸೇ ಇಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಒನ್. Yes or no? Yes. So when suitable frequency of light is incident, then only photoelectric effect will occur. That is the point of photocurrent and intensity. Okay. Next point. ನೀವು ಹೇಳಿದ್ರೆ ಸ್ಯಾಚುರೇಷನ್ ಕರೆಂಟ್. ಸ್ಯಾಚುರೇಷನ್ ಕರೆಂಟ್ ನಾನು ಸೆಕೆಂಡ್ ಗ್ರಾಫ್ ಮಾಡಿದ್ದೀನಿ ನೋಡಿ. ಸ್ಯಾಚುರೇಷನ್ ಕರೆಂಟ್ ಇನ್ಕ್ರೀಸಸ್ ವಿತ್ increase of what will happen? Intensity. Saturation current increases with increase of intensity. Potential ಆಗ್ಲಿಲ್ಲ. ಸರಿ. ಓಕೆ. Stopping potential increases with increase of frequency. But ಏನಾಗ್ತಾ ಇದೆ? My okay, saturation current remains what exactly? Constant. Saturation current ಏನಂತ ಕರೀತಾ ಇದೀನಿ? ಸ್ಮಾಲ್ I remains constant. ಇದು ನನ್ನ ಲಾಜಿಕ್. This is a 5 important points of photoelectric emission. ಸರ್ ಇದೆಲ್ಲ ಸಮ್ಮರಿ ಆಗ್ತಾರೆ. ನಾನು ಎದುರು ಎಕ್ಸಾಮ್ಗೆ ಈಸಿಯಾಗಿ ಜ್ಞಾಪಕ ಇಟ್ಕೋಬೋದಪ್ಪ. ಇದೆಲ್ಲ 2 ಕಾಲಮ್ಸ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಒಂದು ಕಾಲಮ್ ಅಲ್ಲಿ ಫೋಟೋ ಕರೆಂಟ್, ಇನ್ನೊಂದು ಕಾಲಮ್ ಅಲ್ಲಿ ಇಂಟೆನ್ಸಿಟಿ. 2 ಐಸು ಒಂದ್ ಕಡೆ ಇಟ್ಕೊಳ್ಳಿ. ಇನ್ನೊಂದು ಕಾಲಮ್ ಅಲ್ಲಿ ಫ್ರೀಕ್ವೆನ್ಸಿ, ಸ್ಟಾಪಿಂಗ್ ಪೊಟೆನ್ಷಿಯಲ್, ಕೈನೆಟಿಕ್ ಎನರ್ಜಿ. In A, if intensity increases, photo current increases. In B, if frequency increases, if in A intensity increases, photo current increases. In B, if frequency increases, kinetic energy increases or stopping potential also increases. But sir, ನಾನು A ಇಂದ B ಗೆ ಏನಾದರೂ ಕನೆಕ್ಟಿಂಗ್ ರಿಲೇಷನ್ ಇದೆಯಾ? ಇಲ್ಲ. ನೀವು A ಅಲ್ಲಿ ಚೇಂಜ್ ಮಾಡಿದ್ರೆ A ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. B ಅಲ್ಲಿ ಚೇಂಜ್ ಮಾಡಿದ್ರೆ B ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. ಹೌದಾ? ನೋಡಿ ಬೇಕಾಗಿದ್ರೆ if the frequency is increased, ಏನಾಗಿತ್ತಪ್ಪ? ಸ್ಯಾಚುರೇಷನ್ ಕರೆಂಟ್ಗೆ ಕಾನ್ಸ್ಟೆಂಟ್. ಫೋಟೋ ಕರೆಂಟ್ಗೆ ಏನಾಯ್ತು? ಕಾನ್ಸ್ಟೆಂಟ್. ಇಲ್ಲ, if intensity increases, ಏನಾಯ್ತಪ್ಪ? ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿಗೆ ಕಾನ್ಸ್ಟೆಂಟ್. ವಾಟ್ ಹ್ಯಾಪನ್ ಟು ದ ಸ್ಟಾಪಿಂಗ್ ಪೊಟೆನ್ಷಿಯಲ್? ಕಾನ್ಸ್ಟೆಂಟ್. ದಟ್ ಈಸ್ ಅ ಸ್ಟೋರಿ.
So this could be the concept. So next ಬರೋದು failures of wave theory ಮತ್ತೆ ಐನ್ಸ್ಟೀನ್ ಹೆಂಗ್ ಬಂದ್ರು ಏನ್ ಮಾಡಿದ್ರು, that will be the okay some other time we can continue. Okay, yes sir, thank you sir, thank you so much. Thank you, sir. Thank you, sir. Thank you sir, thank you so much. How was the session sir? You could able to listen everything? Deliver this wonderful talk, the speech on the photoelectric effect. This talk has given many information to the students. Gratefully, thank you, sir. Thank you so much, thank you sir, KSTA and personally, sir. thank you sir, thank you so And much. I also thank our KSTA CEO, Dr. Ramesh, sir, for this encouragement to organize this talent search program. And gratefully, thank you, sir. Thank you so much, thank And you I sir. also thank our chairman, Professor Ayappan, sir, and colleagues, technicians, staff members for their participations to the conduct this program. Once again, I thank each and everyone for their participation. Thank Yes you. sir, yes, yes sir, thank you Ramesh sir for giving opportunity, thank you so much. Okay, thank you all. So ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪ್ರತಿಮಾ ಖಂಡೇಲ್ವಾಲ್ ರವರು ಉಪನ್ಯಾಸ ನೀಡಲಿದ್ದು, ಎಂದಿನಂತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕೆಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವತಿಯಿಂದ ಮತ್ತೊಮ್ಮೆ ಸೂಚಿಸುತ್ತಿದ್ದೇವೆ. So thank you each everyone. Thank you, sir. Yes sir, I am signing off, thank you.